ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಸ್ಮಿತಾ ಕಮಲ್. ಮೊದಲಿಗೆ ಹೆಡ್ಲೈನ್ಸ್. ಸಮುದಾಯದ ಮುಖಂಡರ ಸಮನ್ವಯ ಕೊರತೆ. ಚಿಕ್ಕಬಳ್ಳಾಪುರದಲ್ಲಿ ಅದ್ದೂರಿಯಾಗಿ ನಡೆಯಬೇಕಿದ್ದ ಕೆಂಪೇಗೌಡರ ಜಯಂತಿ ಮೆರವಣಿಗೆಯಲ್ಲಿ ಜನರಿಲ್ಲದೆ, ಪಲ್ಲಕ್ಕಿಗಳ ವೈಭವವಿಲ್ಲದೆ ನೀರಸ. ಕೋಲಾರದಲ್ಲಿ ಅದ್ದೂರಿ ಕೆಂಪೇಗೌಡರ 516ನೇ ಜಯಂತ್ಯೋತ್ಸವ. ಕಳೆ ಕಟ್ಟಿದ ಪಲ್ಲಕ್ಕಿಗಳ ಉತ್ಸವ. ತಮಟೆಯ ಸದ್ದಿಗೆ ಕುಣಿದು ಕುಪ್ಪಳಿಸಿದ ಮುಖಂಡರು. ವರವಣಿಯಲ್ಲಿ ನಮ್ಮೂರಿಗೆ ನಮ್ಮ ಶಾಸಕ ಕಾರ್ಯಕ್ರಮ. ಮನೆ ಮನೆಗೂ ಭೇಟಿ ನೀಡಿ ಕಾಲೋನಿ ಸಮಸ್ಯೆಗಳನ್ನು ಆಲಿಸಿದ ಶಾಸಕ ಪ್ರದೀಪ್ ಈಶ್ವರ್. ಮಹನೀಯರ ಜಯಂತಿಗಳನ್ನು ವೈಭವೀಕರಣ ಮಾಡುವ ಬದಲು ವಿಚಾರಗಳನ್ನು ವೈಭವೀಕರಿಸಿ, ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ. ವಾರ್ತೆಗಳ ವಿವರ. ವಿಜಯನಗರ ಸಾಮ್ರಾಜ್ಯದ ಆಡಳಿತದ ಸಮಯದಲ್ಲಿ ಬೆಂದಕಾಳೂರನ್ನು ನಿರ್ಮಿಸಿದ ಕೆಂಪೇಗೌಡರ ಕನಸು ಈಗ ಬೃಹದಾಕಾರವಾಗಿ ಬೆಳೆದಿದೆ. ಸರ್ವ ಸಮುದಾಯಗಳೊಟ್ಟಿಗೆ ಸಾಗುವ ಕನಸಿನ ನಗರ ಬೆಂಗಳೂರಿನಲ್ಲಿ ಈಗ 1,50,00,000 ಜನರು ವಾಸ ಮಾಡುತ್ತಿದ್ದಾರೆ. ಅವರು ಹಾಕಿದ ಗಡಿಯಾಚೆಗೆ 2-3 ಪಟ್ಟು ಬೆಂಗಳೂರು ಬೆಳೆದು ಹೋಗಿದೆ. ಅಂತಹ ಮಹಾನ್ ನಾಯಕ ಕೆಂಪೇಗೌಡರ ನೆನೆದು ಅವರ ಇನ್ನಷ್ಟು ಕನಸುಗಳನ್ನು ನಾವು ಈಡೇರಿಸುವ ಕೆಲಸ ಮಾಡಬೇಕಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಾ. ಎಂ.ಸಿ. ಸುಧಾಕರ್ ಕರೆ ನೀಡಿದರು. ಕುಲಮತಗಳನ್ನು ಸಮಯಂದವನು, ನೆಲ ಜಲಗಳನ್ನು ಉಸಿರೆಂದವನು, ಹೊಸ ಚರಿತೆಯ ಬರೆದನು ಕೆಂಪೇಗೌಡ. ರಣ ಕಲಿಯುವನು, ರಣ ಹುಲಿಯುವನು, ರಣ ಪಡೆಗಳಿಗೆ ಅಧಿಪತಿಯವನು, ಯುಗ ಧರ್ಮೋದ್ಧಾರಕ ಕೆಂಪೇಗೌಡ. ನಾಡಪ್ರಭು ಬೆಂಗಳೂರು ನಿರ್ಮಾತೃ ಕೆಂಪೇಗೌಡರ 516ನೇ ಜನ್ಮ ಜಯಂತಿಯನ್ನ ರಾಜ್ಯ ಸರ್ಕಾರ ಇಂದು ನಾಡಿನಾದ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡುತ್ತಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿಯೂ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಅದ್ದೂರಿಯಾಗಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಆದರೆ ಸಮುದಾಯದ ಮುಖಂಡರ ಸಮನ್ವಯ ಕೊರತೆಯಿಂದಾಗಿ ಅದ್ದೂರಿಯಾಗಿ ನಡೆಯಬೇಕಿದ್ದ ಮೆರವಣಿಗೆಗೆ ಜನರಿಲ್ಲದೆ, ಪಲ್ಲಕ್ಕಿಗಳ ವೈಭವವಿಲ್ಲದೆ ನಿರಾಸೆಗೊಂಡಿತು. ನಗರದ ಮರಳುಸಿದ್ದೇಶ್ವರ ದೇವಾಲಯದಿಂದ ಬೆಳಿಗ್ಗೆ 10 ಗಂಟೆಗೆ ಹೊರಡಬೇಕಿದ್ದ ಮೆರವಣಿಗೆಗೆ ಬೆರಳೆಣಿಕೆಯಷ್ಟು ಪಲ್ಲಕ್ಕಿಗಳು ಹಾಜರಾಗಿದ್ದವು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಂಘಟಿತದಿಂದ ಒಂದಿಷ್ಟು ಮಹಿಳೆಯರ ಗುಂಪು, ಕೆಲವೇ ರಾಜಕಾರಣಿಗಳೊಂದಿಗೆ ಉಸ್ತುವಾರಿ ಸಚಿವರು ಮೆರವಣಿಗೆಗೆ ಚಾಲನೆ ನೀಡಬೇಕಾಗಿತ್ತು. ಇನ್ನು ಕನ್ನಡ ಭವನದಲ್ಲಿ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ಉಸ್ತುವಾರಿ ಸಚಿವ ಡಾ. ಎಂ.ಸಿ. ಸುಧಾಕರ್ ಮಾತನಾಡಿ, ವಿಜಯನಗರ ಸಾಮ್ರಾಜ್ಯದ ಆಡಳಿತ ಸಂದರ್ಭದಲ್ಲಿ ಆಗಿನ ಪಾಳೆಗಾರರಾಗಿದ್ದ ಮಾಗಡಿ ಕೆಂಪೇಗೌಡರು ಬೆಂಗಳೂರು ನಿರ್ಮಾಣ ಮಾಡಿದ್ರು. ಬೆಂಗಳೂರಲ್ಲಿ ವಾಸಿಸುವ ಎಲ್ಲ ಸಮುದಾಯಗಳಿಗೆ ಪೇಟೆಗಳು ನಿರ್ಮಾಣ ಮಾಡಿಕೊಟ್ಟರು. ಎಲ್ಲರಿಗೂ ನೀರಾವರಿಗಾಗಿ ಕೆರೆಗಳ ನಿರ್ಮಾಣ ಮಾಡಿಕೊಟ್ಟರು. ಅವರು ನಿರ್ಮಿಸಿದ ಬೆಂಗಳೂರು ಇಂದು ಬೃಹತ್ ಬೆಂಗಳೂರಾಗಿ ಬೆಳೆದಿದೆ. ದೇಶದಲ್ಲಿ ದೆಹಲಿ ಮತ್ತು ಮುಂಬೈ ಬಿಟ್ಟರೆ 3ನೇ ಅತಿ ದೊಡ್ಡ ನಗರ ಬೆಂಗಳೂರು ಎನಿಸಿಕೊಂಡಿದೆ. ವಿದೇಶಗಳಲ್ಲಿ ನೀಡಿರುವ ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ಬೆಂಗಳೂರು ನಗರಕ್ಕೆ ನೀಡಲಾಗಿದೆ. ಕಿಲೋಮೀಟರ್ ಗಟ್ಟಲೆ ಬೆಳೆದಿರುವ ಬೆಂಗಳೂರಿನ ಆಸ್ತಿ ಪಾಸ್ತಿ ಕೋಟಿಗಟ್ಟಲೆ ಮುಟ್ಟಿದೆ. ಆದರೆ ಕೆಂಪೇಗೌಡರ ದೂರದೃಷ್ಟಿಯನ್ನ ಜನರು ಅರ್ಥ ಮಾಡಿಕೊಳ್ಳುತ್ತಿಲ್ಲ. ಅವರ ದೂರದೃಷ್ಟಿಯ ಬೆಂಗಳೂರಿಗೆ ರಿಯಲ್ ಎಸ್ಟೇಟ್ ಗರ ಬಡಿದಿದೆ. ಅದರ ವಾಸನೆ ಚಿಕ್ಕಬಳ್ಳಾಪುರ ನಗರಕ್ಕೂ ತಟ್ಟುತ್ತಿದೆ ಎಂದು ಭವಿಷ್ಯದ ನಡೆಯನ್ನ ನೆನಪಿಸಿದ್ರು. ಇದರ ಬಗ್ಗೆ ಅವ್ರದೇ ಆದಂತಹ ರೀತಿಯಲ್ಲಿ ಕೆಂಪೇಗೌಡರು ಎಲ್ಲಿಂದ ಬಂದರು, ಯಾವ ರೀತಿ ಇಲ್ಲಿ ನೆಲೆಸಿದ್ರು ಅಂತಕ್ಕಂಥದ್ದು ನೀವು ಇವತ್ತು ಬಹಳಷ್ಟು ಅದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ. ವಿಶೇಷವಾಗಿ ಕೆಂಪೇಗೌಡರು ಒಂದು ಜಾತಿ ವರ್ಗಕ್ಕೆ ಸೀಮಿತವಾಗಿದ್ದಂಥ ವ್ಯಕ್ತಿತ್ವ ಅಲ್ಲ. ಇಡೀ ಸಮಾಜದ ಒಂದು ಭವಿಷ್ಯತ್ತಿನ ದೃಷ್ಟಿಯಲ್ಲಿ ಒಂದು ದೂರದೃಷ್ಟಿ ಇದ್ದಂಥ ಒಬ್ಬ ಮಹಾನ್ ನಾಯಕ ಅಂತ ಹೇಳಿದ್ರೆ ತಪ್ಪಾಗಲಾರದು. ವಿಜಯನಗರ ಸಾಮ್ರಾಜ್ಯದ ವ್ಯಾಪ್ತಿ ಒಳಗೆ ಏನು ಅವರು ಈ ಭಾಗದಲ್ಲಿ ಆಳ್ವಿಕೆಯನ್ನು ಪ್ರಾರಂಭ ಮಾಡಿದ್ರು, ಬಹುಶಃ ಇವತ್ತಿನ ತಂತ್ರಜ್ಞಾನ, ಇವತ್ತಿನ ಬೆಳವಣಿಗೆಯನ್ನು ನಾವು ನೋಡಿದಾಗ ಆರ್ಥಿಕ, ಸಾಮಾಜಿಕ ಬೆಳವಣಿಗೆ, ಶೈಕ್ಷಣಿಕ ಬೆಳವಣಿಗೆ ಇವೆಲ್ಲ ಒಂದು ಕಡೆ ಆದರೆ ಮೂಲಭೂತ ಸೌಲಭ್ಯ ಯಾವ ರೀತಿ ಒಂದು ಮೂಲಭೂತ ಸೌಲಭ್ಯಗಳನ್ನು ನಾವು ಸೃಷ್ಟಿ ಮಾಡಬೇಕು, ಭವಿಷ್ಯತ್ತಿನ ದೃಷ್ಟಿಯಲ್ಲಿ ನಗರಗಳು ಯಾವ ರೀತಿ ರೂಪುಗೊಳ್ಳಬೇಕು ಅಂತಕ್ಕಂಥದ್ದು, ಈ ರೀತಿ ನಾನಾ ಕನಸುಗಳನ್ನು ಕಟ್ಟಿಕೊಂಡು ಯಾರು ಯಾವ ಕುಲ ಕಸುಬುಗಳನ್ನು ನಿರ್ವಹಿಸ್ತಾ ಇರ್ತಾರೆ, ಅವ್ರದೇ ಆದಂಥ ಅವ್ರಿಗೆ ಒಟ್ಟಿಗೆ ಒಂದು ಕಡೆ ವಾಸ ಮಾಡ್ತಕ್ಕಂಥ ರೀತಿಯಲ್ಲಿ ಬೀದಿಗಳನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದು. ಏನು ಕೆಂಪೇಗೌಡರು ಸ್ಥಾಪನೆ ಮಾಡಿದ್ರು ಬೆಂಗಳೂರು ನಗರವನ್ನ, ಬೆಂದಕಾಳೂರು ಅಂತ ಹೇಳಿ ಹಿಂದೆ ಎಲ್ಲರೂ ಕರೀತಾ ಇದ್ದಂಥದ್ದು. ಆ ಬೆಂದಕಾಳೂರು ಬ್ಯಾಂಗ್ಳೂರು ಅಂತ ಆಯ್ತು, ನಂತರ ಈಗ ಮತ್ತೆ ಬೆಂಗಳೂರು ಅಂತ ಮತ್ತೆ ನಾವಿದು ಕರೆಯಲ್ಪಡ್ತಾ ಇದ್ವಿ. ನೀವು ಇವಾಗ ನೋಡ್ತಾ ಇದ್ದೀವಿ
ಏನು ಯಾವ ರೀತಿ ನನಗೆ ನೆನಪಿದ್ದಂಗೆ ನಾನು ಬೆಂಗಳೂರಿನಲ್ಲಿ ವ್ಯಾಸಂಗ ಮಾಡೋಕ್ಕೆ ಫಸ್ಟ್ PUC ಸೆಕೆಂಡ್ PUC ವ್ಯಾಸಂಗ ಮಾಡುವಂಥ ಸಂದರ್ಭದಲ್ಲಿ ಬೆಂಗಳೂರು ವಿಸ್ತೀರ್ಣ ಎಷ್ಟಿತ್ತು ಅಂತಕ್ಕಂಥದ್ದು 1984ನೇ ಇಸ್ವಿಯಿಂದ 86ನೇ ಇಸ್ವಿವರೆಗೂ ನಾನು ಸೈಕಲ್ ತೊಳ್ಕೊಂಡು ಬೆಂಗಳೂರಿನಲ್ಲಿ ಅಲ್ಲಿ ಓಡಾಡ್ತೀನಿ. ಅವತ್ತು ಯಾವ ರೀತಿ ವಾಹನ ದಟ್ಟಣೆ ಇತ್ತು, ಇವತ್ತು ಯಾವ ರೀತಿ ವಾಹನ ದಟ್ಟಣೆ ಇದೆ. ಇನ್ನು ಕಾರ್ಯಕ್ರಮಕ್ಕೆ ತಡವಾಗಿ ಬಂದ ಆದಿಚುಂಚನಗಿರಿ ಚಿಕ್ಕಬಳ್ಳಾಪುರ ಶಾಖಾ ಮಠದ ಕಾರ್ಯದರ್ಶಿ ಶ್ರೀ ಮಂಗಳಾನಂದನಾಥ ಸ್ವಾಮೀಜಿ ಮಾತನಾಡಿ, ಕೆಂಪೇಗೌಡರ ಸಾಮಾಜಿಕ ಕಾರ್ಯವನ್ನ ಇನ್ನೆಷ್ಟು ವರ್ಷ ಕಳೆದರೂ ಮರೆಯುವಂತಿಲ್ಲ. ಅವರು ಕುಲಪುತ್ರರು, ಒಕ್ಕಲಿಗರು ತೊಡಗಿಸಿಕೊಂಡ ವ್ಯವಸಾಯದಿಂದ ಇಡೀ ದೇಶ ಊಟ ಮಾಡುತ್ತಿದೆ. ಎಂತಹದ್ದೇ ಕಷ್ಟಕಾಲ ಬಂದಾಗಲೂ ಅತಿವೃಷ್ಟಿ ಅನಾವೃಷ್ಟಿ ಎದುರಾದರೂ ರೈತರು ಉತ್ತಿ ಬಿತ್ತುವುದನ್ನ ಮರೆತಿಲ್ಲ. ಬಯಲು ಸೀಮೆ ಜಿಲ್ಲೆಗಳಾದ ಕೋಲಾರ, ಚಿಕ್ಕಬಳ್ಳಾಪುರಕ್ಕೆ ನೀರಾವರಿ ಯೋಜನೆಗಳನ್ನು ಸರ್ಕಾರಗಳು ಸರಿಯಾಗಿ ಮಾಡಿದ್ದೇ ಆದರೆ ಈ ಭಾಗದ ರೈತರು ಸಮೀಪದ ಕೆಂಪೇಗೌಡ ಕಟ್ಟಿದ ಬೆಂಗಳೂರನ್ನ ಇನ್ನಷ್ಟು ಸಂಪನ್ಮೂಲ ಭರಿತವಾಗಿ ನಗರವನ್ನಾಗಿ ಬೆಳೆಸುತ್ತಾರೆ ಎಂದರು. ಅಂದ್ರೆ ನಮ್ಮ ರೈತರುಗಳು ಅವತ್ತು ಅವ್ರು ಬೆಳೆ ಬೆಳೆದೇ ಇದ್ರೆ, ತರಕಾರಿ ಬೆಳೆದೇ ಇದ್ರೆ ಯಾರು ಕೂಡ ನಮ್ಮ ರೈತರು ಕೊರೋನಾ ಅಂತ ಹೇಳಿ ಯಾರು ಮನೆ ಬಾಗಿಲಾಕೊಂಡು ಹೊರಗೆ ಸೇರ್ಕೊಂಡಿಲ್ಲ. ಎಲ್ಲರೂ ಹೊಲದಲ್ಲಿ ದುಡಿದು ಆ ಕೊರೋನಾ ಸಮಯದಲ್ಲೂ ಕೂಡ ಆ ಆಹಾರವನ್ನ ಸಮಾಜಕ್ಕೆ ಕೊಟ್ಟಿದ್ದಾರೆ. ಆಹಾರದ ಒಂದು ಕೊರತೆ ಇಲ್ಲದಂಗೆ ನಮ್ಮೆಲ್ಲ ರೈತರುಗಳು ಕೂಡ ನೋಡ್ಕೊಂಡಿದ್ದಾರೆ. ಅಂತ ರೈತರಿಗೆ ನಾವು ಯಾವತ್ತೂ ಕೂಡ ರೈತರಿಗೆ ಅನ್ಯಾಯ ಆಗದ ರೀತಿಯಲ್ಲಿ ನಾವು ನೋಡ್ಕೋಬೇಕಾಗುತ್ತೆ. ಅದು ಜನಪ್ರತಿನಿಧಿಗಳಿರ್ಬೋದು, ಅಧಿಕಾರ ವರ್ಗದವರು ರೈತರಿಗೆ ಸಮಸ್ಯೆ ಆಗದ ರೀತಿಯಲ್ಲಿ ನಾವೆಲ್ಲ ಬದುಕಿದ್ರೆ, ಕೆಂಪೇಗೌಡರು ಮಾಡಿದ್ದೇ ಆ ಒಂದು ಕೆಲಸಗಳು. ಅವ್ರು ಮೊದಲು ಮಾಡಿದ್ದೆ ನೀರಿಗಾಗಿ ಪ್ರಾಧಾನ್ಯತೆ ಕೊಟ್ಟರು. ಯಾಕಂದ್ರೆ ನಾವು ಯಾವುದೇ ಒಂದು ನಗರಗಳನ್ನು ನೋಡಿದ್ರೆ ಎಲ್ಲವೂ ಕೂಡ ಒಂದು ನದಿಯ ತೀರದಲ್ಲಿ ಡೆವಲಪ್ ಆಗಿರ್ತಕ್ಕಂಥವು. ಆದರೆ ನಮ್ಮ ಬೆಂಗಳೂರಿಗೆ ಯಾವ ನದಿನೂ ಇಲ್ಲ. ಅದಕ್ಕಾಗಿ ಕೆಂಪೇಗೌಡರು ಆ ನೀರಿನ ವ್ಯವಸ್ಥೆಯನ್ನು ಮೊದಲು ಮಾಡಿ ಕೆರೆ ಕಟ್ಟಿರೋದು, ಧರ್ಮಾಂಬುದಿ ಕೆರೆ ಇರ್ಬೋದು, ಕೆಂಪಾಂಬುದಿ ಕೆರೆ ಇರ್ಬೋದು, ಇಂಥ ಕೆರೆಗಳನ್ನ ನೀರಿನ ವ್ಯವಸ್ಥೆಯನ್ನ ಮಾಡಿ ಆಮೇಲೆ ನಗರದ ಅಭಿವೃದ್ಧಿಗೆ ಮುಂದಾಗಿರ್ತಕ್ಕಂಥದ್ದು. ಅದಕ್ಕಾಗಿ ನಮ್ಮ ಎರಡೂ ಜಿಲ್ಲೆಗೆ, ನಮ್ಮ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಗೆ ನಮಗೆ ದೊಡ್ಡ ನಿಮ್ಮಲ್ಲಿ ಕೋರಿಕೆ ಅಂತಂದ್ರೆ ನಮ್ಗೆ ನೀರಿನ ವ್ಯವಸ್ಥೆಯನ್ನ ಮಾಡಿಕೊಡಿ. ಶುದ್ಧ ನೀರಿನ ವ್ಯವಸ್ಥೆ ಈಗ ಮಾಡ್ತಾ ಇದ್ದೀರಿ, ಆದರೆ ಶುದ್ಧ ನೀರಿನ ವ್ಯವಸ್ಥೆಯನ್ನ ನೀವು ಮಾಡಿಕೊಟ್ರೆ ನಮ್ಮ ರೈತರುಗಳು ನೆಮ್ಮದಿಯಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಎಲ್ಲರೂ ಕೂಡ ಯೋಚನೆ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಆ ಭೈರವೇಶ್ವರ ಮತ್ತು ಪೂಜ್ಯಗಳು ಕಾರ್ಯಕ್ರಮದಲ್ಲಿ ಸಮುದಾಯದ ಅತಿ ಹೆಚ್ಚು ಅಂಕ ಪಡೆದ SSLC ಹಾಗೂ PUC ವಿದ್ಯಾರ್ಥಿಗಳಿಗೆ ಸಾಧಕರಿಗೆ ಸನ್ಮಾನ ಮಾಡಿದ್ರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶಾಸಕ ಪ್ರದೀಪ್ ಈಶ್ವರ್ ವಹಿಸಿದ್ರು. ವೇದಿಕೆಯಲ್ಲಿ ಡಾಕ್ಟರ್ HN ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ NH ಶಿವಶಂಕರ್ ರೆಡ್ಡಿ, ನಗರ ಅಭಿವೃದ್ಧಿ ಅಧ್ಯಕ್ಷ KN ಕೇಶವರೆಡ್ಡಿ, ಮಾಜಿ ಶಾಸಕ KP ಬಚ್ಚೇಗೌಡ, ಜಿಲ್ಲಾಧಿಕಾರಿ ರವೀಂದ್ರ, CEO ನವೀನ್ ಭಟ್, ಒಕ್ಕಲಿಗರ ಸಮುದಾಯದ ಮುಖಂಡರು ರಾಜದರ್ಶಿನಿ ಪ್ರಕಾಶ್, ಚದಲ್ಪುರ ನಾರಾಯಣಸ್ವಾಮಿ ಇತರರು ಹಾಜರಿದ್ದರು. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ. ಹರಿ ಬೆವರ ಹರಿಸಿದನು ಹೊಸ ಹೊಸ ನಗರ ಮೆರೆಸಿದನು, ಹೊಸ ಚರಿತೆಯ ಬರೆದನು ಕೆಂಪೇಗೌಡ. ಹನಿ ಬೆವರ ಹರಿಸಿದನು ಹೊಸ ಹೊಸ ನಗರ ಮೆರೆಸಿದನು, ಹೊಸ ಚರಿತೆಯ ಬರೆದನು ಕೆಂಪೇಗೌಡ. ಕೋಲಾರ ನಗರದಲ್ಲಿ ನಾಡಪ್ರಭು ಕೆಂಪೇಗೌಡರ 516ನೇ ಜಯಂತ್ಯೋತ್ಸವದ ಪಲ್ಲಕ್ಕಿ ಮೆರವಣಿಗೆಗೆ ಅದ್ದೂರಿಯಾಗಿ ನಡೆಯಿತು. ನಗರದ ಪ್ರವಾಸಿ ಮಂದಿರದಲ್ಲಿ ಜಿಲ್ಲಾ ಒಕ್ಕಲಿಗರ ಸಂಘದಿಂದ ಕೆಂಪೇಗೌಡರ ಪಲ್ಲಕ್ಕಿ ಮೆರವಣಿಗೆಗಳಿಗೆ ಚಿಕ್ಕಬಳ್ಳಾಪುರ ಆದಿಚುಂಚನಗಿರಿ ಶ್ರೀ ಮಠದ ಶ್ರೀ ಮಂಗಳಾನಂದನಾಥ ಸ್ವಾಮೀಜಿ ಚಾಲನೆ ನೀಡಿದರು. ನಾಡಪ್ರಭು ಕೆಂಪೇಗೌಡ ಜಯಂತಿ ಆಚರಣೆ ಪ್ರಯುಕ್ತ ಕೋಲಾರ ತಾಲೂಕಿನ ವಿವಿಧ ಗ್ರಾಮಗಳಿಂದ ಸುಮಾರು 80ಕ್ಕೂ ಅಧಿಕ ನಾಡಪ್ರಭು ಕೆಂಪೇಗೌಡರ ಪಲ್ಲಕ್ಕಿಗಳು, ಟ್ರಾಕ್ಟರ್ಗಳು ಮೆರವಣಿಗೆಯಲ್ಲಿ ಸಾಗಿ ಬಂದವು. ಇದರಿಂದ ಕೆಲ ಕಾಲ ವಾಹನ ದಟ್ಟಣೆ ಉಂಟಾಯಿತು. ಮೆರವಣಿಗೆ ವೇಳೆ ಪೂಜಾ ಕುಣಿತ, ಬೊಂಬೆ ಕುಣಿತ, ವೀರಗಾಸೆ ಮೆರವಣಿಗೆ ಸೇರಿದಂತೆ ವಿವಿಧ ಕಲಾ ತಂಡಗಳು ಮೆರವಣಿಗೆಯಲ್ಲಿ ಭಾಗವಹಿಸಿ ವಿಶೇಷ ಮೆರುಗು ನೀಡಿತು. ಕಲಾ ತಂಡಗಳು ಕಲಾ ಪ್ರದರ್ಶನ ಪ್ರದರ್ಶಿಸುತ್ತಾ ಸಾಗಿ ಬಂದವು. ಸಮುದಾಯದ ಹಿರಿಯ ಮುಖಂಡರು ತಮಟೆ ಸದ್ದಿಗೆ ಕುಣಿದು ಕುಪ್ಪಳಿಸಿದ್ದು ವಿಶೇಷವಾಗಿತ್ತು. ತೃತೀಯ ಲಿಂಗಿಗಳ ನೃತ್ಯ ಮೆರುಗು ತುಂಬಿತು. ಯುವಕರು ಕುಣಿದು ಕುಪ್ಪಳಿಸಿದ್ದರೂ ದಾರಿಯುದ್ದಕ್ಕೂ ಮಜ್ಜಿಗೆ ಫಲ ವಿತರಿಸುತ್ತಾ ಸಾಗಿದ್ರು. ಮೆರವಣಿಗೆಯು ನಗರದ ಪ್ರವಾಸಿ ಮಂದಿರದಿಂದ ಪ್ರಾರಂಭವಾಗಿ KEB ವೃತ್ತ, MG ರಸ್ತೆ, ಚಂಪಕ್ ವೃತ್ತದ ಮೂಲಕ ಕಾಳಮ್ಮ ಗುಡಿ ಬೀದಿಯ ಮೂಲಕ KSRTC ವೃತ್ತ, ಅಮವಾರಿ ಪೇಟೆ, ಮೇಕೆ ವೃತ್ತದ ಮೂಲಕ ಸಂಚರಿಸಿ ವೇದಿಕೆ ಕಾರ್ಯಕ್ರಮ ನಡೆಯುವ ರಂಗಮಂದಿರದಲ್ಲಿ ಸಮಾವೇಶಗೊಂಡಿತು.
ಚಿಕ್ಕಬಳ್ಳಾಪುರ ಆದಿಚುಂಚನಗಿರಿ ಶ್ರೀಮಠದ ಶ್ರೀ ಮಂಗಳಾನಂದನಾಥ ಸ್ವಾಮೀಜಿ, ಎಂಎಲ್ಸಿ ಇಂಚಿರ ಗೋವಿಂದರಾಜು, ಸಮುದಾಯದ ಹಿರಿಯ ಮುಖಂಡರಾದ ಕೆವಿ ಶಂಕರಪ್ಪ, ಬಿಸಪ್ಪ ಗೌಡ, ಕೃಷ್ಣಾರೆಡ್ಡಿ, ಡೆಕ್ಕನ್ ರಾಮಕೃಷ್ಣಪ್ಪ, ಉಪವಿಭಾಗಾಧಿಕಾರಿ ಡಾ ಮೈತ್ರಿ, ತಹಸೀಲ್ದಾರ್ ಡಾ ನಯನ ಹಾಗೂ ಸಮುದಾಯದ ಮುಖಂಡರು ಉಪಸ್ಥಿತರಿದ್ದರು. ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ನಮ್ಮೂರಿಗೆ ನಮ್ಮ ಶಾಸಕರು ಕಾರ್ಯಕ್ರಮದಲ್ಲಿ ಮಂಚೇನಹಳ್ಳಿ ತಾಲೂಕಿನ ವರವಣಿಗೆ ಗ್ರಾಮಕ್ಕೆ ಶಾಸಕ ಪ್ರದೀಪ್ ಈಶ್ವರ್ ಸರ್ಕಾರದ ಎಲ್ಲ ಇಲಾಖೆಯ ಅಧಿಕಾರಿಗಳೊಂದಿಗೆ ಭೇಟಿ ಕೊಟ್ಟು ಪ್ರತಿ ಮನೆಗೂ ಹೋಗಿ ಅವರ ಸಮಸ್ಯೆಗಳನ್ನು ಕೇಳಿ ಸ್ಥಳದಲ್ಲಿ ಆಗಬೇಕಾಗಿರುವಂತಹ ಸಮಸ್ಯೆಗಳನ್ನು ಬಗೆಹರಿಸಿದರು. ನಮ್ಮ ಊರಿಗೆ ನಮ್ಮ ಶಾಸಕರು ಕಾರ್ಯಕ್ರಮದೊಂದಿಗೆ ಶಾಸಕ ಪ್ರದೀಪ್ ಈಶ್ವರ್ ವರವಣಿ ಗ್ರಾಮಕ್ಕೆ ಭೇಟಿ ನೀಡಿದ್ದು, ಗ್ರಾಮಸ್ಥರು ಶಾಸಕರನ್ನು ತಮಟೆ ವಾದ್ಯಗಳೊಂದಿಗೆ ಪಟಾಕಿ ಸಿಡಿಸಿ ಅದ್ದೂರಿಯಾಗಿ ಬರಮಾಡಿಕೊಂಡರು. ಈ ವೇಳೆ ಶಾಸಕ ಪ್ರದೀಪ್ ಈಶ್ವರ್ ಮಾತನಾಡಿ, ವರವಣಿ ಗ್ರಾಮದಲ್ಲಿ ಮೂಲ ಸೌಕರ್ಯಗಳ ಕೊರತೆ ತುಂಬಾ ಇದೆ. ಹಾಗಾಗಿ ಈಗ ಚರಂಡಿ, ರಸ್ತೆ, ಸ್ಮಶಾನಕ್ಕೆ ದಾರಿ ಸೇರಿದಂತೆ ಇನ್ನಿತರ ಕೆಲಸ ಕಾರ್ಯಗಳಿಗೆ ಸುಮಾರು 40 ರಿಂದ 50 ಲಕ್ಷ ಖರ್ಚಾಗುತ್ತದೆ. ಹಾಗಾಗಿ ಆದಷ್ಟು ಬೇಗ ಇಲ್ಲಿನ ಸಮಸ್ಯೆಗಳನ್ನು ಬಗೆಹರಿಸಲಾಗುವುದು. ಅದೇ ರೀತಿ 19 ಎಕರೆ ಜಮೀನಿನಲ್ಲಿ ನಿವೇಶನಗಳನ್ನು ಮಾಡಿಸಿಕೊಡುತ್ತೇನೆ ಎಂದು ಭರವಸೆ ನೀಡಿದರು. వరుణి గ్రామము మన ఎస్సీ కాలనీకి ఇంటింటికి పారాడి రోడ్లు చరండీలు అంతా చేరితే ఒక 40-50 లక్షలు వర్క్ కావాలా, ఇమీడియట్గా వేస్తాను. ఆ చరండి అడిగిండారు, అది చేపిస్తాను. సైట్లు 19 ఎకరాల్లో గవర్నమెంట్లో మాట్లాడి ఫారెస్ట్ వాళ్ళతో మాట్లాడి సైట్లు చేసిస్తాను. ఊరికి ఇంకా బస్సు వచ్చే ఉండే అన్నది బస్సు వచ్చే వ్యవస్థ నేను చేస్తాను. ఆడ పెద్దోళ్ళంతా ఊరోళ్ళు మాట్లాడి ఆ పక్క 3 అడీలు ఈ పక్క 3 అడీలు ఇచ్చే వ్యవస్థ చేస్తాను. ఓకేనా? ఈ పద్దు నేను ఈ పద్దుకి చెప్తాను. నేను ఎస్సీ ఎస్టీ ಸಮುದಾಯ ಕೋಸರము ಎಂತ ರಿಸ್ಕ್ అయినా చేస్తాను. మీరే నా భవిష్యత్తు. ಗ್ರಾಮದ ಮುಖಂಡ ಕೃಷ್ಣಮೂರ್ತಿ ಮಾತನಾಡಿ, ಶಾಸಕ ಪ್ರದೀಪ್ ಈಶ್ವರ್ ರವರು ವರವಣಿ ಗ್ರಾಮದಲ್ಲಿ ದಲಿತರ ಕಾಲೋನಿಗೆ ಭೇಟಿ ಕೊಟ್ಟು ಅನೇಕ ಸಮಸ್ಯೆಗಳನ್ನು ಬಗೆಹರಿಸಿದ್ದಾರೆ. ಬಡವರಿಗೆ ನಿವೇಶನ, ಸ್ಮಶಾನ ಜಾಗಕ್ಕೆ ದಾರಿ, ಬಗರ್ ಹುಕುಂ ಕಮಿಟಿಯಲ್ಲಿ 53-57ರಲ್ಲಿ ಭೂ ಸಾಗುವಳಿಗೆ ಮಂಜೂರು ಮಾಡಿಕೊಡಬೇಕೆಂದು ಮನವಿ ಮಾಡಿದ್ರು. ಆದಷ್ಟು ಬೇಗ ಮಾಡಿಕೊಡುತ್ತೇವೆ ಎಂದು ಆಶ್ವಾಸನೆಯೂ ಕೊಟ್ಟಿದ್ದಾರೆ ಎಂದರು. ಈ ದಿನ ಮಾನ್ಯ ಶಾಸಕರಾದ ಚಿಕ್ಕಬಳ್ಳಾಪುರ ತಾಲೂಕು ಶಾಸಕರಾದಂಥ ಪ್ರದೀಪ್ ಈಶ್ವರ್ ಸರ್ ಅವರು ವರವಣಿ ಗ್ರಾಮಕ್ಕೆ ಭೇಟಿ ಕೊಟ್ಟು ಸುಮಾರು ಪ್ರಪ್ರಥಮವಾಗಿ ದಲಿತರ ಕಾಲೋನಿಗೆ ಭೇಟಿ ಕೊಟ್ಟು ಸುಮಾರು ಸಮಸ್ಯೆಗಳನ್ನ ಬಗೆಹರಿಸ್ತೀನಿ ಅಂತ ಒಂದು ಭರವಸೆ ಕೊಟ್ಟಿದ್ದಾರೆ. ಒಂದು ಅಲ್ಲಿ ಸೈಟ್ಗಳಾಗಬೇಕಂತ ಒಂದಿದೆ. ಎರಡನೇದು ರಸ್ತೆ ಅಗಲೀಕರಣ ಬೇಕು ಅಂತ ಕೇಳಿದ್ದೀವಿ, ಆಯಿತು ಮಾಡಿಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಅದೇ ಮತ್ತು ಇನ್ನೊಂದು ವಿಷಯ ಏನಂದರೆ 57-53 ಒಂದು ಫಾರಮ್ಸ್ ಒಂದು ಹಾಕಬೇಕು, ಅದನ್ನು ಭೂ ಸಾಗುವಳಿದೊಂದು ಮಂಜೂರು ಮಾಡಿಕೊಡಿ ಅಂತ ಸುಮಾರು ಜನ ವಿಷಯ ಹೇಳಿದ್ದೀವಿ, ಆಯಿತು ಅಂತ ಭರವಸೆ ಕೊಟ್ಟು ಹೇಳಿದ್ದಾರೆ. ಗ್ರಾಮದ ಮುಖಂಡ ಕೃಷ್ಣಮೂರ್ತಿ ಮಾತನಾಡಿ, ಶಾಸಕ ಪ್ರದೀಪ್ ಈಶ್ವರ್ ಅವರು ವರವಣಿ ಗ್ರಾಮದಲ್ಲಿ ದಲಿತರ ಕಾಲೋನಿಗೆ ಭೇಟಿ ಕೊಟ್ಟು ಅನೇಕ ಸಮಸ್ಯೆಗಳನ್ನು ಬಗೆಹರಿಸಿದ್ದಾರೆ. ಬಡವರಿಗೆ ನಿವೇಶನ, ಸ್ಮಶಾನ ಜಾಗಕ್ಕೆ ದಾರಿ, ಬಗರ್ ಹುಕುಂ ಕಮಿಟಿಯಲ್ಲಿ 53-57ರಲ್ಲಿ ಭೂ ಸಾಗುವಳಿಗೆ ಮಂಜೂರು ಮಾಡಿಕೊಡಬೇಕೆಂದು ಮನವಿ ಮಾಡಿದೆವು. ಆದಷ್ಟು ಬೇಗ ಮಾಡಿಕೊಡುತ್ತೇವೆಂದು ಆಶ್ವಾಸನೆಯೂ ಸಹ ಕೊಟ್ಟಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಇಮ್ರಾನ್, ಮುನೇಗೌಡ, ರಾಮಾಂಜನಪ್ಪ, ಮಾರುತಿ, ಮುಕ್ತಿಯಾನ್, ಗಂಗಣ್ಣ ಇನ್ನೂ ಅನೇಕರು ಮುಖಂಡರು ಪಾಲ್ಗೊಂಡಿದ್ದರು. ಚೇತನ್ ಪಿವಿ, ಈ ನ್ಯೂಸ್ ಟಿವಿ, ಮಂಚೇನಹಳ್ಳಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಬೆಸ್ಟ್ ಪಿಯು ಕಾಲೇಜ್. ಗಣಿತಶಾಸ್ತ್ರಜ್ಞ ಡಾಕ್ಟರ್ ಪಿ ರಘುನಾಥ್ ರವರ ಸಾರಥ್ಯದಲ್ಲಿ ಕಳೆದ 10 ವರ್ಷಗಳಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪಿಯುಸಿ, ಸಿಇಟಿ, ನೀಟ್ ಹಾಗೂ ಜೆಇಇ ಪರೀಕ್ಷೆಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಉತ್ತಮ ಫಲಿತಾಂಶವನ್ನು ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪಿಯು ಕಾಲೇಜ್ ಬೆಸ್ಟ್ ಪಿಯು ಕಾಲೇಜ್. ಎಸ್ಎಸ್ಎಲ್ಸಿಯಲ್ಲಿ ಅತ್ಯುತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ದಾಖಲಾತಿ ನೀಡಲಾಗುವುದು. ಲಭ್ಯವಿರುವ ಕೋರ್ಸ್ಗಳು ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿಎಸ್. ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳಿಗೆ ನೀಟ್, ಸಿಇಟಿ ಹಾಗೂ ಜೆಇಇ ವಿಶೇಷ ತರಬೇತಿ ನೀಡಲಾಗುವುದು. ಕಾಮರ್ಸ್ ವಿಭಾಗದಲ್ಲಿ ಇಬಿಎಸಿಎಸ್ ಮತ್ತು ಸಿಎ ಫೌಂಡೇಶನ್ ತರಬೇತಿ ನೀಡಲಾಗುವುದು.
ಎಂದೇ ದಾಖಲಾತಿಗೆ ಸಂಪರ್ಕಿಸಿ. ಬೆಸ್ಟ್ ಪಿಯು ಕಾಲೇಜ್, ಸಿಎಸ್ಐ ಆಸ್ಪತ್ರೆ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ನಂಬರ್ 9845534201 9535553012. ಜೈನ್ ಮಿಷನ್ ಆಸ್ಪತ್ರೆ. ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ಲಕ್ಷಾಂತರ ಜನರಿಗೆ ಉಚಿತವಾಗಿ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿದೆ. ಗುಣಮಟ್ಟದ ಆರೋಗ್ಯ ಸೇವೆಗಾಗಿ ಕರ್ನಾಟಕ ಸರ್ಕಾರದಿಂದ ಪ್ರಶಂಸೆಗೆ ಒಳಗಾಗಿದೆ. ಈಗ ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಕೋಲಾರ ಜಿಲ್ಲೆಯ ಜನರ ಆರೋಗ್ಯ ಸೇವೆಗೆ ನಿರ್ಮಾಣವಾಗಿದೆ ಸುಸಜ್ಜಿತವಾದ 100 ಹಾಸಿಗೆಗಳ ಆಸ್ಪತ್ರೆ. ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲ ಕಾಯಿಲೆಗಳಿಗೂ ಚಿಕಿತ್ಸೆ ಲಭ್ಯ. ಅತ್ಯಾಧುನಿಕ ಐಸಿಯು, ಆಪರೇಷನ್ ಥಿಯೇಟರ್, ವಿಶೇಷ ವಾರ್ಡ್, ಹೆರಿಗೆ ವಾರ್ಡ್, ಮಕ್ಕಳ ವಾರ್ಡ್, ಅತ್ಯಾಧುನಿಕ ಪ್ರಯೋಗಾಲಯ ಸೌಲಭ್ಯಗಳು ದೊರೆಯುತ್ತವೆ. ನಮ್ಮ ಆಸ್ಪತ್ರೆಯಲ್ಲಿ ಫಿಜಿಷಿಯನ್, ಹೃದಯ ತಜ್ಞರು, ಮೂಳೆ ಶಸ್ತ್ರಚಿಕಿತ್ಸೆ, ಸ್ತ್ರೀರೋಗ, ಇಎನ್ಟಿ, ಡಯಾಲಿಸಿಸ್, ಮಕ್ಕಳ ತಜ್ಞರು ಸೇರಿದಂತೆ ಎಲ್ಲಾ ಸೇವೆಗಳು ಜೈನ್ ಮಿಷನ್ ಆಸ್ಪತ್ರೆಯಲ್ಲಿ ಲಭ್ಯ. ಹೈಟೆಕ್ ಆಸ್ಪತ್ರೆ ಸೌಲಭ್ಯ ಕಡಿಮೆ ದರದಲ್ಲಿ ಲಭ್ಯ. ಲಾಭ ಮಾಡುವುದು ನಮ್ಮ ಸಂಸ್ಥೆಯ ಉದ್ದೇಶವಲ್ಲ, ಆರೋಗ್ಯ ಸೇವೆ ನಮ್ಮ ಗುರಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾಡಪ್ರಭು ಕೆಂಪೇಗೌಡರು ದೂರದ ಆಲೋಚನೆಯಿಂದ ನಿರ್ಮಾಣ ಮಾಡಿದ ಅಂದಿನ ಬೆಂದಕಾಳೂರು ಇಂದಿನ ಬೆಂಗಳೂರು ಮಾನವನ ದುರಾಸೆಗೆ ಬಲಿಯಾಗಿ ಮಳೆ ಬಂದರೆ ಇಡೀ ಬೆಂಗಳೂರು ನಗರ ಜಲಾಶಯವಾಗಿ ಮನೆಗಳಿಗೆ ನೀರು ನುಗ್ಗಿ ನರಕಪ್ರಾಯವಾಗುತ್ತಿದೆ ಎಂದು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ನುಡಿದರು. ಬಾಗೇಪಲ್ಲಿ ಪಟ್ಟಣದ ಪ್ರೌಢಶಾಲಾ ಆವರಣದಲ್ಲಿ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ವತಿಯಿಂದ ಆಯೋಜಿಸಲಾಗಿದ್ದ ನಾಡಪ್ರಭು ಕೆಂಪೇಗೌಡರ 516ನೇ ಜಯಂತಿ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಶಾಸಕ ಸುಬ್ಬಾರೆಡ್ಡಿ ಮಾತನಾಡಿ, ಅವತಿ ಕೆಂಪೇಗೌಡರು 5 ದಶಕಗಳ ಹಿಂದೆ ಎಲ್ಲ ಸಮುದಾಯಗಳನ್ನು ಗಮನದಲ್ಲಿಟ್ಟುಕೊಂಡು ಅಕ್ಕಿಪೇಟೆ, ನಗರತರಪೇಟೆ, ಚಿಕ್ಕಪೇಟೆ, ಸುಲ್ತಾನ್ಪೇಟೆ, ಕುಂಬಾರಪೇಟೆ ಎಂಬಂತೆ ಆ ವೃತ್ತಿಗೆ ಸಂಬಂಧಿಸಿದ ಎಲ್ಲರಿಗೂ ಅನುಕೂಲವಾದ ರೀತಿಯಲ್ಲಿ ಕೆಂಪೇಗೌಡರು ನಿರ್ಮಾಣ ಮಾಡಿದ್ರು. ಸುಮಾರು 250ಕ್ಕೂ ಹೆಚ್ಚು ಕೆರೆಗಳು, ಕುಂಟೆಗಳು ನಿರ್ಮಾಣ ಮಾಡಿದ್ದು, ಯಾವುದೇ ನದಿ ಮೂಲಗಳು ಇಲ್ಲದಿದ್ದರೂ ಸಹ ಬೆಂಗಳೂರಿಗೆ ನೀರಿನ ಕೊರತೆಯಾಗಬಾರದು ಎಂದು ಆಗಿನ ಕಾಲಕ್ಕೆ ಆ ಕೆರೆಗಳಿಗೆ ಕಾಲುವೆ ಸಂಪರ್ಕಗಳನ್ನು ಕಲ್ಪಿಸಿ ನಿರ್ಮಾಣ ಮಾಡಿದ್ರು. ಆದರೆ ಇಂದು ಮಾನವನ ದುರಾಸೆಗೆ ಎಲ್ಲ ಕೆರೆ, ಕುಂಟೆ, ಕಾಲುವೆಗಳನ್ನು ಒತ್ತುವರಿ ಮಾಡಿಕೊಂಡಿರುವ ಕಾರಣ ಇಂದು ಮಳೆ ಬಂದ್ರೆ ನೀರು ಎಲ್ಲೆಂದರಲ್ಲೇ ನುಗ್ಗಿ ಸಾರ್ವಜನಿಕರಿಗೆ ಅನೇಕ ರೀತಿಯ ನಷ್ಟ ಉಂಟಾಗುತ್ತಿದೆ. ಅವರು ಯಾವುದೇ ಒಂದು ಸಮುದಾಯಕ್ಕೆ ಸೇರಿದವರಲ್ಲ. ಮುಖ್ಯವಾಗಿ ಯಾವುದೇ ಜಯಂತಿ ಆಚರಣೆ ಮಾಡಲಿ ಆ ಮಹನೀಯರ ಮಾಡಿರುವ ಕೆಲಸ ಕಾರ್ಯಗಳು ಈಗಿನ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ, ಯುವ ಪೀಳಿಗೆಗೆ ತಿಳಿಯಬೇಕು ಎಂದರು. ಇಷ್ಟೊತ್ತು ಮನೀಷಾ ಪತ್ರಿಯವರು ಮಾತನಾಡಿದ್ರು. ಕೆಂಪೇಗೌಡ ಅಂದ್ರೆ ಯಾರು, ಅವರ ವ್ಯಕ್ತಿತ್ವ ಏನು, ಅವರು ಮಾಡಿದಂತ ಸಮಾಜಮುಖಿ ಕಾರ್ಯಕ್ರಮಗಳು ಯಾವುವು ಅಂತ. ನಿಜ, ಒಬ್ಬ ವ್ಯಕ್ತಿಯನ್ನು ನಾವು ಆದರ್ಶವಾಗಿ ತಗೊಂಡಿದ್ದೀವಿ ಅಂದ್ರೆ ಅದನ್ನು ಮಾಡಿದಂತ ಕಾರ್ಯಗಳೇ. ಇವತ್ತು ನಾಡಪ್ರಭು ಅಂತ ನಾವು ಯಾಕೆ ಕರೀತೀವಿ? ಇವತ್ತು ನಮ್ಮಂತವರು, ನನ್ನನ್ನು ಸೇರಿಸಿ ಕೋಟ್ಯಾಂತರ ಜನರಿಗೆ ಜೀವನೋಪಾಯ ಬೆಂಗಳೂರಿನಲ್ಲಿ ಉದ್ಯೋಗಾವಕಾಶ ಕಲ್ಪಿಸಿಕೊಡ್ತ ಮಹನೀಯ ನಮ್ಮ ಕೆಂಪೇಗೌಡರು. ನಾವು ಅಂದ್ಕೊಂಡಿರ್ಬೋದು, ಕೆಲವು ಮಾಧ್ಯಮಗಳಲ್ಲಿ ಬರುತ್ತೆ, ಬೆಂಗಳೂರು ಈ ಲೆವೆಲ್ ಕೆರೆ ಅಂತ ಆಗಿದೆ, ಚರಂಡಿಗಳೆಲ್ಲ ತುಂಬಿದೆ, ರಸ್ತೆಗಳೆಲ್ಲ ತುಂಬಿದೆ ಅಂತ. ನಿಜ, ಒಪ್ಕೊಳ್ತೀನಿ. ಆದ್ರೆ ಕೆಂಪೇಗೌಡ ಮಾಡಿದಂತ ಬೆಂಗಳೂರಿಂದ ಹಾಗಾಗ್ತಾ ಇಲ್ಲ, ನಾವು ಈಗ ಮಾಡ್ತಾ ಇದ್ದ ವ್ಯವಸ್ಥೆಯಿಂದ ಹಾಗಾಗ್ತಾ ಇಲ್ಲ. ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ಕಾರ್ಯದರ್ಶಿ ದಂಡಾಧಿಕಾರಿಗಳಾದ ಮನೀಶ್ ಪತ್ರಿ ಮಾತನಾಡಿ, ನಾಡಪ್ರಭು ಕೆಂಪೇಗೌಡರು ದಾರ್ಶನಿಕ ವ್ಯಕ್ತಿ. ಅವರು ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಗಿದ್ದರು. ಅವರು ನಿರ್ಮಿಸಿದ ಬೆಂಗಳೂರು ಇಂದು ಇಡೀ ವಿಶ್ವದಲ್ಲೇ ಉನ್ನತ ಸ್ಥಾನದಲ್ಲಿದೆ. ಅದಕ್ಕೆ ಆ ಮಹನೀಯರ ಕೊಡುಗೆ ಅಪಾರವಾದದ್ದು. ಅವರನ್ನು ನೆನೆಯುವುದು ನಮ್ಮ ಕರ್ತವ್ಯ ಎಂದರು. ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಸಮುದಾಯದ 27 ವಿದ್ಯಾರ್ಥಿಗಳನ್ನು ಹಾಗೂ ಕ್ಷೇತ್ರದ 12 ಮಂದಿ ಪ್ರಗತಿಪರ ರೈತರನ್ನ ಸನ್ಮಾನಿಸಿದ್ರು.
ದೇವರ ಮಳ್ಳೂರು ಮಹೇಶ್ ರವರಿಂದ ನಾಡಗೀತೆ, ರೈತಗೀತೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಪಿಎಂ ಶಾಲೆ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಇದಕ್ಕೂ ಮುನ್ನ ವಿವಿಧ ಕಲಾ ತಂಡಗಳೊಂದಿಗೆ ಕೆಂಪೇಗೌಡರ ಭಾವಚಿತ್ರ ಪಲ್ಲಕ್ಕಿಯಲ್ಲಿ ಚಿತ್ರಾವತಿ ನದಿ ತೀರದಿಂದ ಪ್ರೌಢಶಾಲಾ ಆವರಣದವರೆಗೆ ಸಾವಿರಾರು ಸಂಖ್ಯೆಯಲ್ಲಿ ಎಲ್ಲ ಸಮುದಾಯದ ಮುಖಂಡರು ಮೆರವಣಿಗೆಗೆ ಬಂದರು. ಈ ಸಂದರ್ಭದಲ್ಲಿ ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ರಮೇಶ್, ಪುರಸಭೆ ಅಧ್ಯಕ್ಷ ಎ ಶ್ರೀನಿವಾಸ್, ವಿ ಮಂಜುನಾಥ್ ರೆಡ್ಡಿ, ಬ್ಯಾಂಕ್ ಅಧ್ಯಕ್ಷ ಶ್ರೀನಿವಾಸ್ ರೆಡ್ಡಿ, ಸದಸ್ಯ ಪ್ರಭಾಕರ್ ರೆಡ್ಡಿ, ಒಕ್ಕಲಿಗರ ಸಂಘದ ಅಧ್ಯಕ್ಷ ನರಸಿಂಹ ರೆಡ್ಡಿ, ಕಾರ್ಯದರ್ಶಿ ಸೋಮಶೇಖರ್ ರೆಡ್ಡಿ, ಅಶೋಕ್ ರೆಡ್ಡಿ, ಆಂಜನೇಯ ರೆಡ್ಡಿ ಸೇರಿದಂತೆ ವಿವಿಧ ಸಮುದಾಯದ ಮುಖಂಡರು ಹಾಜರಿದ್ದರು. ಸುಬ್ಬು, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಪೆರೇಸಂದ್ರ ಶಾಂತ ವಿದ್ಯಾಸಂಸ್ಥೆ ಸಂಸ್ಥಾಪಕರ ದಿನದ ಅಂಗವಾಗಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ, ವಿದ್ಯಾರ್ಥಿಗಳಿಗೆ ವಿವಿಧ ಕ್ರೀಡೆ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿದ್ದು, ಶಾಂತ ವಿದ್ಯಾಸಂಸ್ಥೆ ಸ್ಥಾಪಕ ಸಂಸದ ಡಾಕ್ಟರ್ ಕೆ ಸುಧಾಕರ್ ಮತ್ತು ನಾಡಪ್ರಭು ಕೆಂಪೇಗೌಡರ ಜಯಂತಿ ಅಂಗವಾಗಿ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಚಿಕ್ಕಬಳ್ಳಾಪುರ ತಾಲೂಕು ಪೆರೇಸಂದ್ರ ಶಾಂತ ವಿದ್ಯಾಸಂಸ್ಥೆಗಳ ಸ್ಥಾಪಕ ದಿನ ಹಾಗೂ ನಾಡಪ್ರಭು ಕೆಂಪೇಗೌಡ ಹಾಗೂ ಸಂಸದ ಡಾಕ್ಟರ್ ಕೆ ಸುಧಾಕರ್ ಜನ್ಮದಿನವೂ ಆಗಿದ್ದು, ಈ ಎಲ್ಲಾ ಕಾರ್ಯಕ್ರಮದ ಅಂಗವಾಗಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ, ವಿದ್ಯಾರ್ಥಿಗಳಿಗೆ ವಿವಿಧ ಕ್ರೀಡೆ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಶಾಂತ ವಿದ್ಯಾಸಂಸ್ಥೆಗಳ ಧರ್ಮದರ್ಶಿ ಕೆಎನ್ ಕೇಶವರೆಡ್ಡಿ ಮಾತನಾಡಿ, ಡಾಕ್ಟರ್ ಸುಧಾಕರ್ ಗ್ರಾಮೀಣ ಭಾಗದ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಸಿಗಬೇಕೆಂದು ಹಾಗೂ ರಿಯಾಯಿತಿ ದರದಲ್ಲಿ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣ ನೀಡಬೇಕೆಂದು ಶಾಂತ ವಿದ್ಯಾಕೇಂದ್ರ ಸ್ಥಾಪಿಸಿದ್ದಾರೆ. ಅದರ ಪರಿಣಾಮ ಇಂದು 2ರಿಂದ 3 ಸಾವಿರ ಮಕ್ಕಳು ಕಲಿಕೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇದಲ್ಲದೆ ಸಮಾಜ ಸೇವೆಯಲ್ಲೂ ತೊಡಗಿಸಿಕೊಂಡು ಕ್ಷೇತ್ರದಾದ್ಯಂತ ಸಾವಿರಾರು ಅಭಿಮಾನಿಗಳನ್ನು ಸೃಷ್ಟಿಸಿಕೊಂಡಿದ್ದಾರೆ. ಅವರು ಶಾಸಕರಾಗಿ, ಸಚಿವರಾಗಿ ಮತ್ತು ಸಂಸದರಾಗಿ ಅಪಾರ ಅಭಿವೃದ್ಧಿ ಕಾಮಗಾರಿಗಳು ಹಮ್ಮಿಕೊಂಡು ಜನಮಾನಸದಲ್ಲಿ ಉಳಿಯುವಂತಹ ಕಾರ್ಯ ಕೈಗೊಂಡಿದ್ದಾರೆ ಎಂದರು. ಹುಟ್ಟಿರೋದು ಇವಾಗ 27 ತಾರೀಕು ಆವತ್ತೇ ಡಾಕ್ಟರ್ಸು ಹುಟ್ಟಿರೋದು. ಅದರಿಂದ ಅವನು ವರ್ಷನೂ ಸುಮಾರು 55 ವರ್ಷದಿಂದ ಬರ್ತ್ಡೇ ಮಾಡ್ತಾನೆ ಬಂದಿದ್ದಾರೆ. ಫಾಲೋಯರ್ಸು, ಅವ್ನಿಗೆ ಬೇಕಾಗಿರೋರು, ನೆಂಟರು, ಇನ್ನೊಬ್ಬರು ಮತ್ತೊಬ್ಬರು. ಅವನು ಅದೇ ರೀತಿಯಲ್ಲಿ ಬೆಳೆಸ್ಕೊಂಡು ಹೋಗ್ತಾ ಇದ್ದಾನೆ. ರೀತಿ ಈ ಕರ್ನಾಟಕಕ್ಕೆ ಏನು ಬೇಕು ಅಂತಕ್ಕಂಥ ಕೆಲಸಗಳನ್ನು ಮಾಡ್ತಾ ಇದ್ದಾನೆ. ಫಸ್ಟ್ MLA ಆದರು, ಆಮೇಲೆ MP ಮಿನಿಸ್ಟ್ರ್ ಆದರು, ಆಮೇಲೆ ಇವಾಗ MP ಆಗಿದ್ದಾರೆ. ಅವ್ರ ಕೆಲಸ ಏನು, ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದನ್ನು ತಿಳ್ಕೊಂಡು ಕೆಲಸ ಮಾಡ್ತಾಯಿದ್ದಾರೆ. ಏನು ಕೇಂದ್ರ ಸರ್ಕಾರದಲ್ಲಾಗಲಿ, ಸ್ಟೇಟ್ ಸರ್ಕಾರದಾಗಲಿ ಅವ್ರನ್ನ ಎಚ್ಚರಿಕೆ ಮಾಡೋದಾಗಲಿ ಇವೆಲ್ಲನೂ ಮಾಡ್ತಾಯಿದ್ದಾರೆ. ಅದರಿಂದ ಅವ್ರಿಗೆ ಒಳ್ಳೆಯದಾಗಲಿ ಅಂತ ನಾವು ಕೋರ್ತೀವಿ. ಅದೇ ರೀತಿಯಲ್ಲಿ ಇವತ್ತಿನ ಹುಟ್ಟಿದ ಹಬ್ಬಕ್ಕೆ ಎಲ್ಲ ಕಡೆಯಿಂದನೂ ಬ್ಲಡ್ ಕ್ಯಾಂಪ್ ಮೂಲಕ ಅವ್ರಿಗೆ ಬ್ಲಡ್ ಕೊಡೋ ಮೂಲಕ ಅವರಿಗೆ ಕೃತಜ್ಞತೆ ಸಲ್ಲಿಸಿ ಎಲ್ಲ ಜನಕ್ಕೆ ಅನುಕೂಲ ಆಗಲಿ, ರಕ್ತದಿಂದ ಯಾವ ರೀತಿ ಅನುಕೂಲ ಆಗ್ತಾಯಿತ್ತೋ ಆ ರೀತಿ ಆಗಲಿ ಅಂತಕ್ಕಂಥ ಆಶಿಸಿ ಅವರು ಹುಟ್ಟುಹಬ್ಬವನ್ನು ಎಲ್ಲ ಕಡೆಯೂ ಮಾಡ್ತಾ ಇದ್ದಾರೆ. ನಿರ್ದೇಶಕ ಡಾಕ್ಟರ್ ಕೋಡಿರಂಗಪ್ಪ ಮಾತನಾಡಿ, ಇಂದು ನಾಡಪ್ರಭು ಕೆಂಪೇಗೌಡರ ಜೊತೆಗೆ ಶಾಂತ ಸಂಸ್ಥೆ ಸಂಸ್ಥಾಪಕರು, ಸಂಸದರು ಆಗಿರುವ ಡಾಕ್ಟರ್ ಕೆ ಸುಧಾಕರ್ ರವರ ಜನ್ಮದಿನವೂ ಆಗಿದ್ದು, ಈ ದಿನದ ನೆನಪಿಗಾಗಿ ಸಂಸ್ಥೆಯಲ್ಲಿ ನಾನಾ ಕಾರ್ಯಕ್ರಮಗಳ ಜೊತೆಗೆ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿದೆ. ಇಲ್ಲಿ ಸುಮಾರು 2,000 ಮಕ್ಕಳು ಕಲಿಕೆಯಲ್ಲಿ ತೊಡಗಿಸಿಕೊಂಡಿದ್ದು, ಸುಮಾರು 200ಕ್ಕೂ ಹೆಚ್ಚು ಸಿಬ್ಬಂದಿ ಕೆಲಸ ಮಾಡುವ ದೊಡ್ಡ ವಿದ್ಯಾಸಂಸ್ಥೆಯಾಗಿ ರೂಪುಗೊಂಡಿದ್ದು, ಡಾಕ್ಟರ್ ಕೆ ಸುಧಾಕರ್ ಅವರ ಶೈಕ್ಷಣಿಕ ದೂರದೃಷ್ಟಿಯನ್ನ ತೋರುತ್ತದೆ ಎಂದರು. ಕಾರ್ಯಕ್ರಮದಲ್ಲಿ ಪ್ರಾಂಶುಪಾಲ ಡಾಕ್ಟರ್ ನವೀನ್ ಸೈಮನ್, ಫಾರ್ಮಸಿ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಗೋಪಿನಾಥ್, ಅರೆ ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥ ಡಾಕ್ಟರ್ ನರೇಶ್, ನರ್ಸಿಂಗ್ ಸಂಸ್ಥೆಯ ಮುಖ್ಯಸ್ಥರಾದ ಡಾಕ್ಟರ್ ಡಯಾನಾ, ಶಾಂತ ವಿದ್ಯಾನಿಕೇತನ್ ಪ್ರಾಂಶುಪಾಲ ಡಾಕ್ಟರ್ ಪ್ರಸಾದ್ ಮುಂತಾದವರು ಉಪಸ್ಥಿತರಿದ್ದರು. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಆವತಿ ನಾಡಪ್ರಭುಗಳ ವಲಸೆ ಬಂದು ನೆಲೆ ನಿಂತ ಸ್ಥಳವೇ ಆವತಿಯಾಗಿದ್ದು, ಈ ನಾಡಿನಲ್ಲಿ ಕೆಂಪೇಗೌಡರ 516ನೇ ಜಯಂತ್ಯೋತ್ಸವ ಕಾರ್ಯಕ್ರಮವು ಬಹಳ ವಿಜೃಂಭಣೆಯಿಂದ ನಡೆಯಿತು. ದೇವನಹಳ್ಳಿ
ತಾಲೂಕಿನ ಆವತಿ ಗ್ರಾಮದ ಸರ್ಕಲ್ನಲ್ಲಿ ನಾಡಪ್ರಭು ಕೆಂಪೇಗೌಡ ಜಯಂತ್ಯೋತ್ಸವ ಅಂಗವಾಗಿ ಕೆಂಪೇಗೌಡ ಪುತ್ಥಳಿಗೆ ಸಚಿವ ಕೆಎಚ್ ಮುನಿಯಪ್ಪ ಮತ್ತು ಚುನಾಯಿತ ಜನಪ್ರತಿನಿಧಿಗಳು ಹಾಗೂ ಮುಖಂಡರು ಸೇರಿದಂತೆ ಹಲವರು ಮಾಲಾರ್ಪಣೆ ಮತ್ತು ಗೌರವ ನಮನ ಸಲ್ಲಿಸಿದರು. ಡೊಳ್ಳು ಕುಣಿತ, ವೀರಗಾಸೆ, ಮಹಿಳೆಯರಿಂದ ಕುಂಭ ಕಳಶ ಹೊತ್ತು ಇಲ್ಲಿನ ಚೆನ್ನಕೇಶವ ಸ್ವಾಮಿ ದೇವಾಲಯಕ್ಕೆ ತೆರಳಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ನಂತರ ಜ್ಯೋತಿಯನ್ನು ಹೊತ್ತು ಕೆಂಪೇಗೌಡರ ಪಲ್ಲಕ್ಕಿಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸದಸ್ಯರು ಚಾಲನೆ ನೀಡಿದರು. ಒಕ್ಕಲಿಗರ ಸಂಘದ ರಾಜ್ಯ ಸಮಿತಿ ಸದಸ್ಯ ರಂಗಸ್ವಾಮಿ ಮಾತನಾಡಿ, ಆವತಿ ಕೆಂಪೇಗೌಡರ ಆದರ್ಶಗಳನ್ನು ಪ್ರತಿಯೊಬ್ಬರು ಮೈಗೂಡಿಸಿಕೊಳ್ಬೇಕು. ಆವತಿ ನಾಡಿಗೆ ತನ್ನದೇ ಆದ ಇತಿಹಾಸ ಇದೆ ಅಂತ ಹೇಳಿದರು. ನಾಡಪ್ರಭು ಕೆಂಪೇಗೌಡರ 516ನೇ ಜಯಂತ್ಯೋತ್ಸವವನ್ನು ನಾಡಪ್ರಭು ಹುಟ್ಟಿದ ಸ್ಥಳ ಆವತಿಯಿಂದ ವಿಜೃಂಭಣೆಯಿಂದ ಆಚರಿಸಿದ್ದು, ಈಗಾಗಲೇ ಇಲ್ಲಿಂದ ದೀಪ ಬೆಂಗಳೂರಿನ ಕಡೆಗೆ ಹೊರಟಿದ್ದು ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ವಿಜೃಂಭಣೆಯಿಂದ ಅಲ್ಲಿ ಆಚರಿಸಿ ಮತ್ತು ಬೆಂಗಳೂರಿಗೆ ತಲುಪುತ್ತಿರುವುದರಿಂದ ನಾವು ಇಲ್ಲಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಮುಂದಕ್ಕೆ ಸಾಗುತ್ತಿದ್ದೇವೆ. ಕಾರ್ಯಕ್ರಮದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೆಸಿ ಮಂಜುನಾಥ್, ಬಯಪ ಅಧ್ಯಕ್ಷ ವಿ ಶಾಂತಕುಮಾರ್, ನಿರ್ದೇಶಕ ಪ್ರಸನ್ನಕುಮಾರ್, ಕೋಡಗುರ್ಕಿ ಕೆವಿ ಮಂಜುನಾಥ್, ಜೊನ್ನಹಳ್ಳಿ ವಕೀಲ ಮುನಿರಾಜು, ನೆರಗನಹಳ್ಳಿ ಶ್ರೀನಿವಾಸ್, ಅತ್ತಿಬೆಲೆ ನರಸಪ್ಪ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ನಾಡಪ್ರಭು ಶ್ರೀ ಕೆಂಪೇಗೌಡರ 516ನೇ ಜಯಂತಿಯನ್ನು ರೇಷ್ಮೆ ನಗರಿ ಶಿಡ್ಲಘಟ್ಟದಲ್ಲಿ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. 100 ಮಂದಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ಮುತ್ತಿನ ಫಲಕಿಗಳ ಉತ್ಸವ, ಶ್ರೀ ಕೆಂಪೇಗೌಡರ ಉತ್ಸವ ನಡೆಸುವ ಮೂಲಕ ಸಡಗರ ಸಂಭ್ರಮದಿಂದ ಕೆಂಪೇಗೌಡರ ಜಯಂತಿಯನ್ನು ಅದ್ದೂರಿಯಾಗಿ ನೆರವೇರಿಸಲಾಯಿತು. ಶಿಡ್ಲಘಟ್ಟ ತಾಲೂಕು ಆಡಳಿತ ಹಾಗೂ ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವ ಆಚರಣಾ ಸಮಿತಿಯಿಂದ ಶಿಡ್ಲಘಟ್ಟದಲ್ಲಿ ಬೆಂಗಳೂರು ನಿರ್ಮಾತೃ ನಾಡಪ್ರಭು ಶ್ರೀ ಕೆಂಪೇಗೌಡರ 516ನೇ ಜಯಂತಿಯನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಒಕ್ಕಲಿಗರ ಸಂಘದ 100 ಮಂದಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ನಡೆಸಿಕೊಡಲಾಯಿತು. ತಾಲೂಕಿನ ನಾನಾ ಕಡೆಯಿಂದ ಆಗಮಿಸಿದ ಮುತ್ತಿನ ಪಲ್ಲಕ್ಕಿಗಳ ಉತ್ಸವ ಗಮನ ಸೆಳೆಯಿತು. ಕೆಂಪೇಗೌಡರ ಗುಣಗಾನದ ಹಾಡುಗಳು, ಘೋಷಣೆಗಳು ಮುಗಿಲು ಮುಟ್ಟಿದವು. ಶಿಡ್ಲಘಟ್ಟ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಕೆಂಪೇಗೌಡರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಕೈ ಮುಗಿದು ನಮಿಸಿ ಪುಷ್ಪ ನಮನ ಸಲ್ಲಿಸಲಾಯಿತು. ಶಿಡ್ಲಘಟ್ಟ ಶಾಸಕ ಬಿಎನ್ ರವಿಕುಮಾರ್ ಮಾತನಾಡಿ, ಈ ನಾಡಿನಲ್ಲಿ ಯಾವುದೇ ಇಂದು ಜಾತಿ, ಮತ, ಸಮುದಾಯದ ಪರ ಇಲ್ಲದೆ ಎಲ್ಲ ಸಮುದಾಯಗಳ ಹಿತ ರಕ್ಷಣೆಗೆ ತಮ್ಮ ಬದುಕನ್ನು ಮುಡುಪಾಗಿಟ್ಟ ಮಹನೀಯರು ಅನೇಕರಿದ್ದಾರೆ. ಶಿಕ್ಷಣ, ಸಮಾಜ, ವೈದ್ಯಕೀಯ, ರಾಜಕೀಯ ಯಾವುದೇ ಕ್ಷೇತ್ರದಲ್ಲಾಗಲಿ ನಿಸ್ವಾರ್ಥದಿಂದ ಸಮಾಜಕ್ಕಾಗಿ ತಾನು ಮನ ಧನ ಅರ್ಪಿಸಿದ ಅನೇಕರಲ್ಲಿ ನಾಡಪ್ರಭು ಕೆಂಪೇಗೌಡರು ಕೂಡ ಮುಂಚೂಣಿಯಲ್ಲಿ ನಿಲ್ಲಲಿದ್ದಾರೆ ಎಂದರು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನು ಇವತ್ತು ಸುಮಾರು ವರ್ಷಗಳ ಇತಿಹಾಸ ನಾವು ನೋಡಿದಾಗ ಹಲವಾರು ಮಹನೀಯರು ಇವತ್ತು ಬಸವಣ್ಣನವರು ಇರ್ಬೋದು, ನಾಡಪ್ರಭು ಕೆಂಪೇಗೌಡರು ಇರ್ಬೋದು, ಹಲವಾರು ಮಹಾನ್ ನಾಯಕರುಗಳು ಅವ್ರ ಹೆಸರು ಈ ಭೂಮಿ ಮೇಲೆ ಶಾಶ್ವತ ಉಳಿದ ಕಾರಣ ಅವರ ಒಂದು ಅಧಿಕಾರ ಅವಧಿಯಲ್ಲಿ ಎಲ್ಲ ಸಮುದಾಯಗಳ ಪರವಾಗಿ ಅವ್ರು ಕೆಲಸ ಮಾಡಿದ್ದಾರೆ. ಇವತ್ತು ಪ್ರಾಸ್ತಾವಿಕವಾಗಿ ನಮ್ಮ ತಹಸೀಲ್ದಾರ್ ಸ್ವಾಮಿಯವರು ಹೇಳಿ ಕೆಂಪೇಗೌಡರು ಮಾಡಿರ್ತಕ್ಕಂಥ ಕೆಲಸದಲ್ಲಿ ಅವರು ಅಂದಿನ ಕಾಲದಲ್ಲೇ ಸುಮಾರು 1450 ಕೆರೆಗಳನ್ನು ಕಟ್ಟಿಸಿರ್ತಕ್ಕಂಥ ಇವತ್ತು ಬೆಂಗಳೂರಿನಲ್ಲಿ ವರ್ತಕರಿಗೆ ಎಲ್ಲ ಸಮುದಾಯಕ್ಕೂ ವರ್ತಕರಿಗೆ ಇವತ್ತು 13 ಪೇಟೆಗಳನ್ನ ಕಟ್ಟಿರ್ತಕ್ಕಂಥ ಕೆಂಪೇಗೌಡ ಅಂದರೆ 500 ವರ್ಷಗಳ ಮೊದಲೇ ಎಲ್ಲ ಸಮುದಾಯಗಳ ಪರವಾಗಿ ಅವರು ಕೆಲಸ ಮಾಡಿದ್ದಾರೆ. ನಮ್ಮ ರಾಜ್ಯದ ಪ್ರತಿಯೊಬ್ಬ ರಾಜಕಾರಣಿ, ದೇಶದಲ್ಲಿರ್ತಕ್ಕಂಥ ರಾಜಕಾರಣಿಗಳು ಮತ್ತು ಸರ್ಕಾರಿ ನೌಕರರು ಇವತ್ತು ನಾವು ಸಹ ಎಲ್ಲ ಸಮುದಾಯದ ಪರವಾಗಿ ಕೆಲಸ ಮಾಡಿದಾಗ ಅವರ ಹೆಸರು ಶಾಶ್ವತವಾಗಿ ಉಳಿದಿದೆ ಅನ್ನೋದಕ್ಕೆ ಒಂದು ನಿದರ್ಶನ. ಕೆಂಪೇಗೌಡರು ಎಲ್ಲ ಮಹನೀಯರ ತತ್ವ ಆದರ್ಶ ನಾವು ಅಳವಡಿಸಿಕೊಂಡು ಸಮಾಜಕ್ಕೆ ಒಳ್ಳೆಯದು ಮಾಡಬೇಕಾದ ಈ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಸಮುದಾಯದ 100 ಮಂದಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡಲಾಯಿತು. ಸಾರಿಗೆ ಬಸ್ ನಿಲ್ದಾಣದ ಶ್ರೀ ಸಲ್ಲಾಪುರಮ್ಮ ದೇವಿ ದೇವಾಲಯದ ಆವರಣದಲ್ಲಿ ಮುತ್ತಿನ ಪಲ್ಲಕ್ಕಿಗಳ ಮೆರವಣಿಗೆಗೆ ಶಾಸಕ ಬಿಎನ್ ರವಿಕುಮಾರ್ ಚಾಲನೆ ನೀಡಿದರು. ನಗರದ ಪ್ರಮುಖ ಬೀದಿಗಳಲ್ಲಿ ಮುತ್ತಿನ ಪಲ್ಲಕ್ಕಿಗಳ ಮೆರವಣಿಗೆ ಸಾಗಿತು. ವಿವಿಧ ಜನಪದ ಕಲಾ ತಂಡಗಳು ಮೆರವಣಿಗೆಗೆ ಕಳೆ ಕಟ್ಟಿದವು. ಕೆಂಪೇಗೌಡರ ಬದುಕು ಸಾಧನೆ ಕುರಿತು ಹಾಡುಗಳು, ಘೋಷಣೆಗಳು ಮುಗಿಲು ಮುಟ್ಟಿದವು. ಕಾರ್ಯಕ್ರಮದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರಗೌಡ, ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ, ಆಂಜಿನಪ್ಪ, ಸೀಕಲ್ ಆನಂದ್ ಗೌಡ, ಅಪ್ಪೇಗೌಡನಹಳ್ಳಿ, ಲಕ್ಷ್ಮೀನಾರಾಯಣ ರೆಡ್ಡಿ, ಒಕ್ಕಲಿಗರ ಸಂಘದ ಅಧ್ಯಕ್ಷ ಬಿ ನಾರಾಯಣಸ್ವಾಮಿ, ಯುವ ಸೇನೆ ಅಧ್ಯಕ್ಷ ವೆಂಕಟಸ್ವಾಮಿ ಇನ್ನಿತರ ಮುಖಂಡರು ಭಾಗವಹಿಸಿದ್ದರು. ವೀರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ.
ನಾಡಪ್ರಭು ಕೆಂಪೇಗೌಡರು ಯಾವುದೇ ಒಂದು ಜಾತಿ ಸಮುದಾಯಕ್ಕೆ ಸೀಮಿತವಾದ ವ್ಯಕ್ತಿಯಲ್ಲ. ಇಂದಿನ ಜನತೆ ಕೆಂಪೇಗೌಡರ ತತ್ವ, ಸಿದ್ಧಾಂತ, ಆದರ್ಶ ಗುಣಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಕೆಂಪೇಗೌಡರಂತೆ ಸಮಾಜದಲ್ಲಿ ಉತ್ತಮ ವ್ಯಕ್ತಿಗಳಾಗಿ ಬಾಳಬೇಕೆಂದು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಸಾರ್ವಜನಿಕರಿಗೆ ಕರೆ ನೀಡಿದರು. ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ಹಾಗೂ ಚಿಂತಾಮಣಿ ತಾಲೂಕು ಒಕ್ಕಲಿಗರ ಕುಲಬಾಂಧವರಿಂದ ನಗರದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಹಮ್ಮಿಕೊಂಡಿದ್ದ ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಉದ್ಘಾಟನೆ ಮಾಡಿ ಮಾತನಾಡಿ, ಕೆಂಪೇಗೌಡರು ಬೆಂಗಳೂರು ನಗರವನ್ನು ಕಟ್ಟಿದ ಮಹಾನ್ ನಾಯಕರು. ಅವರ ನಿರ್ಮಾಣ ಮಾಡಿದ ಕನಸಿನ ನಗರ ಬೆಂಗಳೂರು ನಗರ ಇಂದು ಭಾರತದಲ್ಲಿ ಮಾತ್ರವಲ್ಲದೆ ಜಾಗತಿಕ ಮಟ್ಟದಲ್ಲಿಯೂ ಮಾನ್ಯತೆಯನ್ನು ಪಡೆದಿದೆ. ಜಾತಿ, ಮತ, ಪಂಥ ಇಲ್ಲದೆ ಎಲ್ಲ ಜನಾಂಗದವರನ್ನು ಬೆಂಗಳೂರು ನಗರ ಇಂದು ಒಳಗೊಂಡಿದೆ. ಒಕ್ಕಲಿಗರ ಕುಲದಲ್ಲಿ ಹುಟ್ಟಿದ ಮಕ್ಕಳು ಇಂದು IAS, IPS ಹಾಗೂ ಮತ್ತಿತರ ಪರೀಕ್ಷೆಗಳಲ್ಲಿ ಪಾಸ್ ಆಗುವುದರ ಮೂಲಕ ಒಕ್ಕಲಿಗರ ಸಮುದಾಯಕ್ಕೆ ಕೀರ್ತಿ ತಂದಿದ್ದು, ಕೆಂಪೇಗೌಡರಂತೆ ದ್ವೇಷ, ಅಸೂಯೆ ಇಲ್ಲದೆ ಎಲ್ಲ ಸಮುದಾಯಗಳೊಂದಿಗೆ ಉತ್ತಮವಾಗಿ ಬೆರೆತು ಸಮಾಜದಲ್ಲಿ ಉತ್ತಮ ಪ್ರಜೆಗಳಾಗಿ ಬಾಳಬೇಕೆಂದರು. ಬಹಳಷ್ಟು ಶ್ರೇಷ್ಠರ ಜಯಂತಿಗಳನ್ನ ನಾವು ಆಚರಣೆ ಮಾಡ್ತಕ್ಕಂಥದ್ದನ್ನ ನಾವು ನೋಡಿದ್ದೇವೆ. ಆದರೆ ದುರದೃಷ್ಟ, ಎಲ್ಲರ ಆದರ್ಶಗಳನ್ನ ಅವರು ಹಾಕೊಟ್ಟಿರ್ತಕ್ಕಂಥ ದಾರಿಯಲ್ಲಿ ನಾವು ನಡಿಬೇಕು ಅಂತಕ್ಕಂಥ ಒಂದು ಅಚಲವಾದಂಥ ನಿರ್ಧಾರ ಅಥವಾ ತೀರ್ಮಾನವನ್ನ ನಾವೆಲ್ಲ ತೆಗೆದುಕೊಳ್ಳಲಿಕ್ಕೆ ವಿಫಲ ಆಗ್ತಾ ಇದ್ದೀವಿ. ಯಾವ ಕಾರಣಕ್ಕಾಗಿ ಈ ಜಯಂತಿಗಳನ್ನು ಆಚರಣೆ ಮಾಡಬೇಕು ಅಂತಕ್ಕಂಥದ್ದನ್ನ ಸರ್ಕಾರಗಳು ತೀರ್ಮಾನ ಮಾಡಿದೆ ಅಂತಕ್ಕಂಥದ್ದು ಕೂಡ ನಾವು ಇವತ್ತು ಮರೆತೋಗಿದ್ದೇವೆ. ಇದನ್ನ ನಾವು ಅರ್ಥಕೋಬೇಕಾಗತ್ತೆ. ಭವಿಷ್ಯತ್ತಿನ ಪೀಳಿಗೆ ಅವರು ಸರಿದಾರಿಯಲ್ಲಿ ನಡಿಬೇಕಾದ್ರೆ ಏನು ಕೆಂಪೇಗೌಡರು ಕಂಡಂತ ಕನಸು ಕೇವಲ ಬೆಂಗಳೂರಿಗೆ ಮಾತ್ರ ಸೀಮಿತ ಅಲ್ಲ. ಇನ್ನು ಕಾರ್ಯಕ್ರಮದಲ್ಲಿ SSLC ಹಾಗೂ PUCಯಲ್ಲಿ ಹೆಚ್ಚು ಅಂಕಗಳನ್ನು ಪಡೆದ ಒಕ್ಕಲಿಗರ ಸಮುದಾಯದ ವಿದ್ಯಾರ್ಥಿಗಳನ್ನು ಆತ್ಮೀಯವಾಗಿ ಸನ್ಮಾನಿಸಿ ಅಭಿನಂದಿಸಲಾಯಿತು. ಕಾರ್ಯಕ್ರಮಕ್ಕೂ ಮುನ್ನ ನಗರದ ಪ್ರವಾಸಿ ಮಂದಿರದ ಬಳಿ ಸ್ತಬ್ಧ ಚಿತ್ರಗಳ ಭವ್ಯ ಮೆರವಣಿಗೆ ಮಾಡಲಾಯಿತು. ಮೆರವಣಿಗೆಯಲ್ಲಿ ಕುದುರೆ ಸವಾರಿ, ಕೆಂಪೇಗೌಡರ ವೇಷಧಾರಿ ಸಾರ್ವಜನಿಕರ ಗಮನ ಸೆಳೆಯಿತಲ್ಲದೆ ವೀರಗಾಸೆ, ಗಾರುಡಿ ಗೊಂಬೆ, ತಮಟೆ ವಾದ್ಯ ಸೇರಿದಂತೆ ಹಲವು ಸಾಂಸ್ಕೃತಿಕ ಕಲಾ ತಂಡಗಳು ಸಾರ್ವಜನಿಕರ ಗಮನ ಸೆಳೆದವು. ಇನ್ನು ಸ್ತಬ್ಧ ಚಿತ್ರಗಳ ಮೆರವಣಿಗೆ ಕಾರ್ಯಕ್ರಮದಲ್ಲಿ ತಮಟೆ ವಾದ್ಯಗಳ ಸದ್ದಿಗೆ ಯುವಕರು ಕುಣಿದು ಕುಪ್ಪಳಿಸಿದರು. ಈ ಸಂದರ್ಭದಲ್ಲಿ ಒಕ್ಕಲಿಗರ ಸಂಘದ ನಿರ್ದೇಶಕರಾದ ಟಿ ಕೋನಪ್ಪ ರೆಡ್ಡಿ, ಡಾಕ್ಟರ್ ರಮೇಶ್, ಯಲವಹಳ್ಳಿ ರಮೇಶ್, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಅಶೋಕ್ ಕುಮಾರ್, ತಹಸೀಲ್ದಾರ್ ಸುದರ್ಶನ್ ಯಾದವ್, ಇಒ ಆನಂದ್, ಬಿಇಒ ಉಮಾದೇವಿ, ಪೌರಾಯುಕ್ತ ಚಲಪತಿ ಮತ್ತಿತರರು ಉಪಸ್ಥಿತರಿದ್ದರು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ನಾಡಪ್ರಭು ಕೆಂಪೇಗೌಡರು ಒಂದು ಜಾತಿ ಧರ್ಮಕ್ಕೆ ಸೀಮಿತವಾಗದೆ ಎಲ್ಲ ಜಾತಿ ಧರ್ಮಗಳಿಗೆ ನಾಡು ನಿರ್ಮಿಸಿದ್ದು, ಸಮಾನ ಹಕ್ಕುಗಳನ್ನು ನೀಡಿದ ಕೆಂಪೇಗೌಡರ ಹಾಗೂ ಸಂವಿಧಾನದ ಆದಿಯಲ್ಲಿ ನಾವೆಲ್ಲರೂ ಮುಂದುವರಿಯಬೇಕೆಂದು ಶಾಸಕ KY ನಂಜೇಗೌಡರು ಹೇಳಿದರು. ನಮ್ಮ ಊರಿಗೆ ನಮ್ಮ ಶಾಸಕರು ಕಾರ್ಯಕ್ರಮದೊಂದಿಗೆ ಶಾಸಕ ಪ್ರದೀಪ್ ಈಶ್ವರ್ ವರವಣಿ ಗ್ರಾಮಕ್ಕೆ ಭೇಟಿ ನೀಡಿದ್ದು, ಗ್ರಾಮಸ್ಥರು ಶಾಸಕರನ್ನು ತಮಟೆ ವಾದ್ಯಗಳೊಂದಿಗೆ ಪಟಾಕಿ ಸಿಡಿಸಿ ಅದ್ದೂರಿಯಾಗಿ ಬರಮಾಡಿಕೊಂಡರು. ಈ ವೇಳೆ ಶಾಸಕ ಪ್ರದೀಪ್ ಈಶ್ವರ್ ಮಾತನಾಡಿ, ವರವಣಿ ಗ್ರಾಮದಲ್ಲಿ ಮೂಲ ಸೌಕರ್ಯಗಳ ಕೊರತೆ ತುಂಬಾ ಇದೆ. ಹಾಗಾಗಿ ಈಗ ಚರಂಡಿ, ರಸ್ತೆ, ಸ್ಮಶಾನಕ್ಕೆ ದಾರಿ ಸೇರಿದಂತೆ ಇನ್ನಿತರ ಕೆಲಸ ಕಾರ್ಯಗಳಿಗೆ ಸುಮಾರು 40 ರಿಂದ 50 ಲಕ್ಷ ಖರ್ಚಾಗುತ್ತದೆ. ಹಾಗಾಗಿ ಆದಷ್ಟು ಬೇಗ ಇಲ್ಲಿನ ಸಮಸ್ಯೆಗಳನ್ನು ಬಗೆಹರಿಸಲಾಗುವುದು. ಅದೇ ರೀತಿ 19 ಎಕರೆ ಜಮೀನಿನಲ್ಲಿ ನಿವೇಶನಗಳನ್ನು ಮಾಡಿಸಿಕೊಡುತ್ತೇನೆ ಎಂದು ಭರವಸೆ ನೀಡಿದರು. వరుణి గ్రామము మన ఎస్సీ కాలనీకి ఇంటింటికి పారాడి రోడ్లు చరండీలు అంతా చేరితే ఒక 40-50 లక్షలు వర్క్ కావాలా, ఇమీడియట్గా వేస్తాను.
ఆ చరండి అడిగిండారు అది చేపిస్తాను. సైట్లు 19 ఎకరాల్లో గవర్నమెంట్లో మాట్లాడి ఫారెస్ట్ వాళ్ళతో మాట్లాడి సైట్లు చేసిస్తాను. ఊరికి ఇంకా బస్సు వచ్చే ఉండే అన్నది బస్సు వచ్చే వ్యవస్థ నేను చేస్తాను. ఆడ పెద్దోళ్ళంతా ఊరోళ్ళు మాట్లాడి ఆ పక్క 3 అడుగులు ఈ పక్క 3 అడుగులు ఇచ్చే వ్యవస్థ చేస్తాను. ఓకేనా? నేను ఈ పద్ధతికి చెప్తాను. నేను ఎస్సీ ఎస్టీ సముదాయం కోసము ఎంత రిస్క్ అయినా చేస్తాను. మీరే నా భవిష్యత్తు. ಗ್ರಾಮದ ಮುಖಂಡ ಕೃಷ್ಣಮೂರ್ತಿ ಮಾತನಾಡಿ, ಶಾಸಕ ಪ್ರದೀಪ್ ಈಶ್ವರ್ ರವರು ವರವಣಿ ಗ್ರಾಮದಲ್ಲಿ ದಲಿತರ ಕಾಲೋನಿಗೆ ಭೇಟಿ ಕೊಟ್ಟು ಅನೇಕ ಸಮಸ್ಯೆಗಳನ್ನು ಬಗೆಹರಿಸಿದ್ದಾರೆ. ಬಡವರಿಗೆ ನಿವೇಶನ, ಸ್ಮಶಾನ ಜಾಗಕ್ಕೆ ದಾರಿ, ಬಗರ್ ಹುಕುಂ ಕಮಿಟಿಯಲ್ಲಿ 53-57ರಲ್ಲಿ ಭೂ ಸಾಗುವಳಿಗೆ ಮಂಜೂರು ಮಾಡಿಕೊಡಬೇಕೆಂದು ಮನವಿ ಮಾಡಿದ್ರು. ಆದಷ್ಟು ಬೇಗ ಮಾಡಿಕೊಡುತ್ತೇವೆ ಎಂದು ಆಶ್ವಾಸನೆಯೂ ಕೊಟ್ಟಿದ್ದಾರೆ ಎಂದರು. ಈ ದಿನ ಮಾನ್ಯ ಶಾಸಕರಾದ ಚಿಕ್ಕಬಳ್ಳಾಪುರ ತಾಲೂಕು ಶಾಸಕರಾದಂಥ ಪ್ರದೀಪ್ ಈಶ್ವರ್ ಸರ್ ಅವರು ವರವಣಿ ಗ್ರಾಮಕ್ಕೆ ಭೇಟಿ ಕೊಟ್ಟು ಸುಮಾರು ಪ್ರಪ್ರಥಮವಾಗಿ ದಲಿತರ ಕಾಲೋನಿಗೆ ಭೇಟಿ ಕೊಟ್ಟು ಸುಮಾರು ಸಮಸ್ಯೆಗಳನ್ನ ಬಗೆಹರಿಸ್ತೀನಿ ಅಂತ ಒಂದು ಭರವಸೆ ಕೊಟ್ಟಿದ್ದಾರೆ. ಒಂದು ಅಲ್ಲಿ ಸೈಟ್ಗಳಾಗಬೇಕಂತ ಒಂದಿದೆ. ಎರಡನೇದು ರಸ್ತೆ ಅಗಲೀಕರಣ ಬೇಕು ಅಂತ ಕೇಳಿದ್ದೀವಿ, ಆಯಿತು ಮಾಡಿಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಅದೇ ಮತ್ತು ಇನ್ನೊಂದು ವಿಷಯ ಏನಂದರೆ 57-53 ಒಂದು ಫಾರಮ್ಸ್ ಒಂದು ಹಾಕಬೇಕು, ಅದನ್ನು ಭೂ ಸಾಗುವಳಿದೊಂದು ಮಂಜೂರು ಮಾಡಿಕೊಡಿ ಅಂತ ಸುಮಾರು ಜನ ವಿಷಯ ಹೇಳಿದ್ದೀವಿ. ಆಯಿತು ಅಂತ ಭರವಸೆ ಕೊಟ್ಟು ಹೇಳಿದ್ದಾರೆ. ಗ್ರಾಮದ ಮುಖಂಡ ಕೃಷ್ಣಮೂರ್ತಿ ಮಾತನಾಡಿ, ಶಾಸಕ ಪ್ರದೀಪ್ ಈಶ್ವರ್ ರವರು ವರವಣಿ ಗ್ರಾಮದಲ್ಲಿ ದಲಿತರ ಕಾಲೋನಿಗೆ ಭೇಟಿ ಕೊಟ್ಟು ಅನೇಕ ಸಮಸ್ಯೆಗಳನ್ನು ಬಗೆಹರಿಸಿದ್ದಾರೆ. ಬಡವರಿಗೆ ನಿವೇಶನ, ಸ್ಮಶಾನ ಜಾಗಕ್ಕೆ ದಾರಿ, ಬಗರ್ ಹುಕುಂ ಕಮಿಟಿಯಲ್ಲಿ 53-57ರಲ್ಲಿ ಭೂ ಸಾಗುವಳಿಗೆ ಮಂಜೂರು ಮಾಡಿಕೊಡಬೇಕೆಂದು ಮನವಿ ಮಾಡಿದೆವು. ಆದಷ್ಟು ಬೇಗ ಮಾಡಿಕೊಡುತ್ತೇವೆಂದು ಆಶ್ವಾಸನೆಯೂ ಸಹ ಕೊಟ್ಟಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಇಮ್ರಾನ್, ಮುನೇಗೌಡ, ರಾಮಾಂಜನಪ್ಪ, ಮಾರುತಿ, ಮುಕ್ತಿಯಾನ್, ಗಂಗಣ್ಣ ಇನ್ನೂ ಅನೇಕರು ಮುಖಂಡರು ಪಾಲ್ಗೊಂಡಿದ್ದರು. ಚೇತನ್ ಪಿವಿ, ಈ ನ್ಯೂಸ್ ಟಿವಿ, ಮಂಚೇನಹಳ್ಳಿ. ಹಾಸ್ಟೆಲ್ನಲ್ಲಿ ಇರುವ ಮಕ್ಕಳ ಸುರಕ್ಷತೆಗಾಗಿ ಸುಮಾರು 62 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಬಿಆರ್ ಅಂಬೇಡ್ಕರ್ ಮೆಟ್ರಿಕ್ ನಂತರ ಬಾಲಕರ ವಸತಿ ನಿಲಯ ಆವರಣದ ಕಾಂಪೌಂಡ್ ನಿರ್ಮಾಣ ಮಾಡಲಾಗುತ್ತಿದೆ ಎಂದು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ತಿಳಿಸಿದರು. ಬಾಗೇಪಲ್ಲಿ ಪಟ್ಟಣದ 1ನೇ ವಾರ್ಡಿನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮೆಟ್ರಿಕ್ ನಂತರ ಬಾಲಕರ ವಸತಿ ನಿಲಯ ಕಾಂಪೌಂಡ್ ನಿರ್ಮಾಣ ಕಾಮಗಾರಿಗೆ ಶಾಸಕ ಸುಬ್ಬಾರೆಡ್ಡಿ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿ, ಅಂಬೇಡ್ಕರ್ ಮೆಟ್ರಿಕ್ ನಂತರ ಬಾಲಕರ ವಸತಿ ನಿಲಯ ಸುಮಾರು 3 ಎಕರೆ ವಿಸ್ತೀರ್ಣದಲ್ಲಿ 4 ಕಟ್ಟಡಗಳು ನಿರ್ಮಾಣವಾಗಿದ್ದು ಸುಮಾರು 300ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ದು, ವಿದ್ಯಾರ್ಥಿಗಳ ರಕ್ಷಣೆಗಾಗಿ ಸುಮಾರು 62 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಬಿಆರ್ ಅಂಬೇಡ್ಕರ್ ಮೆಟ್ರಿಕ್ ನಂತರ ಬಾಲಕರ ವಸತಿ ನಿಲಯ ಆವರಣದ ಸುಸಜ್ಜಿತ ವಾತಾವರಣದಲ್ಲಿ ಕಾಂಪೌಂಡ್ ನಿರ್ಮಾಣ ಮಾಡಲಾಗುತ್ತಿದೆ. ಹಾಸ್ಟೆಲ್ನಲ್ಲಿ ಇರುವ ಮಕ್ಕಳು ಸ್ವಚ್ಛತೆ ಕಾಪಾಡಿ ಸರ್ಕಾರಿ ಸೌಲಭ್ಯಗಳು ಪಡೆದು ಸದುಪಯೋಗ ಪಡೆದುಕೊಳ್ಳುವ ಮೂಲಕ ಉತ್ತಮ ಗುಣಮಟ್ಟ ವಿದ್ಯಾಭ್ಯಾಸ ಮಾಡಿ ಸರ್ಕಾರಿ ಅಧಿಕಾರಿಗಳಾಗಿ ನಿಮ್ಮ ತಂದೆ ತಾಯಿಗೆ ಗೌರವ ತರಬೇಕು ಎಂದರು. ಪರಿಶಿಷ್ಟ ಪಂಗಡಗಳ ಪರಿಶಿಷ್ಟ ಜಾತಿಯ ಹಾಸ್ಟೆಲ್ ವ್ಯವಸ್ಥೆ ಮಾಡಿದ್ದೀವಿ ಪೋಸ್ಟ್ ಮೆಟ್ರಿಕ್ ಮಕ್ಕಳಿಗೆ. ಆದರೆ ಇಲ್ಲಿ ಭದ್ರತೆ ಸ್ವಲ್ಪ ಕಡಿಮೆ ಇತ್ತಂದರೆ ಕಾಂಪೌಂಡ್ ಸರಿಯಾಗಿರಲಿಲ್ಲ. ಅದಕ್ಕೆ ನಮ್ಮ ಸರ್ಕಾರ ಈ ದಿನ ಸುಮಾರು 62 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಇಲ್ಲಿಂದ ಕೊನೆ ತನಕ ಕಾಂಪೌಂಡ್ ಹಾಕಿ ಮೇಲೆ ಸೇಫ್ಟಿ ಗ್ರಿಲ್ ಹಾಕಿ ಯಾರು ಬರದೇ ಇರೋ ಥರ ಈ ಮಕ್ಕಳಿಗೆ ಭದ್ರತೆ ಓಡಿಸೋವಂಥ ಕೆಲಸ ನಮ್ಮ ಸರ್ಕಾರ ಮಾಡ್ತಾಯಿದೆ. ಅದಕ್ಕೆ ನಾನು ಇವತ್ತಿನ ಗುದ್ದಲಿ ಪೂಜೆ ಮಾಡಿದ್ದೀನಿ. ನಮ್ಮ ಗುತ್ತಿಗೆದಾರರು ಈ ಕೆಲಸ ನೀಟಾಗಿ ಮಾಡಿ ಗುಣಮಟ್ಟ ಕಾಪಾಡಬೇಕು ಅಂತ ನಿಮ್ಮ BJP ನನಗೆ ಗೊತ್ತಿಲ್ಲ ಏನೋ ವಿಜಯೇಂದ್ರ ಅವರ ಗೊತ್ತಿಲ್ಲ. ವಿಜಯೇಂದ್ರ ಅವ್ರು ಹೇಳಿರ್ಬೋದು. ನಾನೊಂದು ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೀನಿ. ವಿಪರೀತ ಭ್ರಷ್ಟಾಚಾರ ತೋರಿಸ್ಲಿ ಯಾವುದಾದಿದ್ದರೆ, ಈಗ ನನ್ನ ಬಾಗೇಪಲ್ಲಿ ಕ್ಷೇತ್ರಕ್ಕೆ ಬನ್ನಿ, ಯಾರಾದರೂ ನೇರವಾಗಿ ಕಂಪ್ಲೇಂಟ್ ಕೊಟ್ಟರೆ ನನ್ನ ಗಮನಕ್ಕೆ ತನ್ನಿಲ್ಲ, ನಮ್ಮ ಅಧಿಕಾರಿಗಳ ಗಮನಕ್ಕೆ ತನ್ನಿ. 100% ನಾನು ಸ್ಟೇಟ್ದೆಲ್ಲ ಮಾತನಾಡಕ್ಕೆ ಹೋಗಲ್ಲ, ನನ್ನ ಕ್ಷೇತ್ರ ಸಂಬಂಧಪಟ್ಟಾಗ ನಾನು ಮಾತನಾಡ್ತೀನಿ. ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ಶ್ರೀನಿವಾಸ್, PLD ಬ್ಯಾಂಕ್ ಅಧ್ಯಕ್ಷ ಶ್ರೀನಿವಾಸ್ ರೆಡ್ಡಿ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ರಮೇಶ್, ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ಶೇಷಾದ್ರಿ, ವ್ಯವಸ್ಥಾಪಕ ನಾಗರಾಜ್, ಪೊಲೀಸ್ ಇನ್ಸ್ಪೆಕ್ಟರ್ ಪ್ರಶಾಂತ್ ವರ್ಣಿ, ಪುರಸಭೆ ಸದಸ್ಯ ಗಡ್ಡಂ ನರಸಪ್ಪ ಮತ್ತಿತರರು ಇದ್ದರು. ಸುಬ್ಬು, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ.
ಯುವಕರು ಜೀವನದ ಪ್ರಮುಖ ಘಟ್ಟದಲ್ಲಿ ದುಶ್ಚಟಗಳಿಗೆ ಬಲಿಯಾಗಿ ಜೀವನ ಹಾಳು ಮಾಡಿಕೊಳ್ಳಬೇಡಿ. ವಿದ್ಯಾಭ್ಯಾಸದ ದಿನಗಳಲ್ಲಿ ಪೋಷಕರ ಶಿಕ್ಷಕರ ಮಾತು ಕೇಳಿ ಉಜ್ವಲ ಭವಿಷ್ಯವನ್ನು ರೂಪಿಸಿಕೊಳ್ಳಿ. ಶ್ರಮಪಟ್ಟು ಓದಿ ವಿದ್ಯಾಭ್ಯಾಸದ ಕಡೆ ಹೆಚ್ಚಿನ ಗಮನ ಹರಿಸಿ ಎಂದು ನಗರದ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಒಂದಾದ ಬೆಸ್ಟ್ PU ಕಾಲೇಜ್ ಪ್ರಾಂಶುಪಾಲ ರಘುನಾಥ್ ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಹೇಳಿದರು. ಮಾದಕ ವಸ್ತುಗಳ ವಿರೋಧಿ ದಿನಾಚರಣೆ ಅಂಗವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಚಿಕ್ಕಬಳ್ಳಾಪುರ ನಗರದ ಬೆಸ್ಟ್ PU ಕಾಲೇಜಿನ ವಿದ್ಯಾರ್ಥಿಗಳಿಗೆ ಮಾದಕ ವಸ್ತುಗಳ ದುಷ್ಪರಿಣಾಮಗಳ ಬಗ್ಗೆ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಮಾತನಾಡಿದ ಬೆಸ್ಟ್ PU ಕಾಲೇಜಿನ ಪ್ರಾಂಶುಪಾಲ ರಘುನಾಥ್, ಮೊಟ್ಟಮೊದಲಿಗೆ ಸಹವಾಸ ದೋಷವೇ ಮಾದಕ ವಸ್ತುಗಳ ವ್ಯಸನಕ್ಕೆ ಒಂದು ಪ್ರಮುಖ ಕಾರಣ. ಮಾದಕ ವಸ್ತುಗಳ ವ್ಯಸನಕ್ಕೆ ಬಲಿಯಾಗಿರುವವರ ಸಂಖ್ಯೆ ಒಂದು ಸಂದರ್ಭದಲ್ಲಿ ಕೇವಲ ಬೆರಳೆಣಿಕೆಯಷ್ಟಿತ್ತು. ಆದರೆ ಪ್ರಸ್ತುತ ದಿನಗಳಲ್ಲಿ ಇದೊಂದು ಫ್ಯಾಷನ್ ಆಗಿಬಿಟ್ಟಿದ್ದು, ವಿದ್ಯಾರ್ಥಿಗಳು ತಮ್ಮನ್ನು ತಾವು ದುಶ್ಚಟಗಳಿಂದ ರಕ್ಷಿಸಿಕೊಳ್ಳಬೇಕು, ಒಳ್ಳೆಯ ಶಿಕ್ಷಣ ಪಡೆದು ಜವಾಬ್ದಾರಿಯುತ ನಾಗರಿಕರಾಗಿ ಬೆಳೆದು ಸಾಮಾಜಿಕ ಕಳಕಳಿಯನ್ನು ಅನುಸರಿಸಬೇಕು ಅಂತ ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಹೇಳಿದರು. ಅರ್ಥ ಮಾಡ್ಕೊಳ್ಳಿ, ಇನ್ನೊಂದು ಎರಡೂವರೆ ವರ್ಷ ಅಮ್ಮ ಹೇಳಿದ್ದು ಕೇಳಿ, ಅಪ್ಪ ಹೇಳಿದ್ದು ಕೇಳಿ, ಮೇಷ್ಟ್ರು ಯಾರೇ ಹೇಳಿ ಕೇಳಿ, ಏನು ನಿಮ್ ಗಂಟೆನ ಕಿತ್ತೋಗೋದಿಲ್ಲ. ಅರ್ಥ ಆಯ್ತಲ್ಲ? ದಯವಿಟ್ಟು ಕೇಳ್ಬೇಕು. ಬಟ್ ಡ್ರಾಪ್ ಔಟ್ಸ್ ಮಾತು ಕೇಳ್ಕೊಂಡು ಎಲ್ಲಾದ್ರೂ ಹೊರಗಡೆ ಹೋಗಿದ್ದೀರೋ, ಖಂಡಿತ ಇದೇನಿದೆ ಇದು ನಿಮ್ಗೂ ಅನ್ಕೊಳ್ತೇ. ಅರ್ಥ ಮಾಡ್ಕೊಳ್ಳಿ. ಸಾಧ್ಯವಾದಷ್ಟು ನೆಕ್ಸ್ಟ್ ನೀವು ಉದ್ಯೋಗಕ್ಕಾಗಿ ಹೋಗ್ತಿರಲ್ಲ, ಇನ್ನೊಂದು 5 ವರ್ಷಕ್ಕೋ 6 ವರ್ಷಕ್ಕೋ, ಅಲ್ಲಿಗೆ ನಿಮ್ಗೆ ಒಳ್ಳೆ ಬೆಳೆ ಇರಬೇಕು, ಎರಡು ಕೈಯಲ್ಲೂ ನನ್ನ ಸಂಬಳ ಎಣಿಸ್ಬೇಕು ಅನ್ನೋ ಆಸೆ ಇದ್ರೆ ಫಸ್ಟ್ ಓದು ಇರ್ಲಿ, ಅದ್ರ ಜೊತೆಗೆ ಒಳ್ಳೆ ಕ್ಯಾರೆಕ್ಟರ್, ಒಳ್ಳೆ ಆಚಾರ ವಿಚಾರಗಳು, ಕೆಟ್ಟ ದುಶ್ಚಟಗಳಿಗೆಲ್ಲ ಬಲಿಪಶುವಾದ್ರೆ ಖಂಡಿತಾನೇ ನಿಮ್ಗೆ ಮರ್ಯಾದೆ ಇರಲ್ಲ. ಈ ಸಂದರ್ಭದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನಾ ತಾಲೂಕು ಯೋಜನಾಧಿಕಾರಿ ಕೆ ವಿನಾಯಕ್ ಪೈ ಮಾತನಾಡಿ, SKDRDP ಪ್ರಮುಖ ಉದ್ದೇಶಗಳು ಸಮಾಜದಲ್ಲಿ ಬದಲಾವಣೆ ಕುರಿತ ನಡೆಸಲಾಗುತ್ತಿರುವ ವಿಶೇಷ ಕಾರ್ಯಕ್ರಮಗಳ ಮೂಲಕ ನಾಡಿನ ಮನೆ ಮಾತಾಗಿರುವ ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆಯವರು ಕೈಗೊಂಡಿರುವ 7 ಪ್ರಮುಖ ಕಾರ್ಯಕ್ರಮಗಳಲ್ಲಿ ಮಾದಕ ವ್ಯಸನಗಳ ವಿರೋಧಿ ಜಾಗೃತಿಯು ಒಂದಾಗಿದ್ದು, ಜಾಗೃತಿ ಅಭಿಯಾನ ನಿರಂತರವಾಗಿ ನಡೆಯುತ್ತಿದೆ ಎಂದರು. ಈ ವೇಳೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಜಿಲ್ಲಾ ಜನಜಾಗೃತಿ ವೇದಿಕೆ ಸದಸ್ಯ KS ನಾರಾಯಣಸ್ವಾಮಿ, ಸುಷ್ಮಾ ಶ್ರೀನಿವಾಸ್, SKDRDP ಸೂಪರ್ವೈಸರ್ ಮಧು, ಕಾಲೇಜಿನ ಸಿಬ್ಬಂದಿ ಹಾಜರಿದ್ದರು. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ದೇವನಹಳ್ಳಿ ಪಟ್ಟಣದ ಗ್ರಾಮ ದೇವತೆಗಳಾದ ಮಾರಮ್ಮ, ಪೂಜಮ್ಮ, ಕಾಟೇರಮ್ಮ, ಮದಗಲಮ್ಮ ದೇವಿ ದೇವರುಗಳ ಜಾತ್ರಾ ಮಹೋತ್ಸವ ಕಾರ್ಯಕ್ರಮವು ವಿಜೃಂಭಣೆಯಿಂದ ನೆರವೇರಿತು. ಪ್ರತಿ ವರ್ಷದಂತೆ ಈ ವರ್ಷವೂ ದೇವನಹಳ್ಳಿ ಪಟ್ಟಣದ 16ನೇ ವಾರ್ಡ್ನಲ್ಲಿ ದೇವರ ಜಾತ್ರಾ ಮಹೋತ್ಸವದಲ್ಲಿ ಸಚಿವ KH ಮುನಿಯಪ್ಪ ಅವರು ಭಾಗಿಯಾಗೋದ್ರ ಮೂಲಕ ದೇವರುಗಳಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಮುಖಂಡರಿಂದ ಅಭಿನಂದನೆ ಸ್ವೀಕರಿಸಿದರು. ಸಚಿವ KH ಮುನಿಯಪ್ಪ ಮಾತನಾಡಿ, ಜನರಲ್ಲಿ ಭಕ್ತಿ ಹೆಚ್ಚಾದಂತೆ ಜಾತ್ರಾ ಮಹೋತ್ಸವಗಳು ಹೆಚ್ಚು ನಡೀತವೆ. ಬಹಳ ವಿಜೃಂಭಣೆಯಿಂದ ಜಾತ್ರೆ ನಡೀತಾ ಇದೆ. ಮಾರಮ್ಮ ದೇವಿ ಕಾಲಕಾಲಕ್ಕೆ ಮಳೆ ಬೆಳೆ ಕೊಟ್ಟು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲೆಂದು ಪ್ರಾರ್ಥಿಸುತ್ತೇನೆ ಎಂದರು. ಇನ್ನು KIADB ಭೂಸ್ವಾಧೀನಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯಿಸಿದ ಸಚಿವ KH ಮುನಿಯಪ್ಪ, ಚನ್ನರಾಯಪಟ್ಟಣ ಹೋಬಳಿ ವ್ಯಾಪ್ತಿಯಲ್ಲಿ KIADBಗೆ ಭೂಸ್ವಾಧೀನಕ್ಕೆ ಸಂಬಂಧ ಈಗಾಗಲೇ 3 ಗ್ರಾಮಗಳನ್ನು ಕೈಬಿಡಲಾಗಿದೆ. ಮುಖ್ಯಮಂತ್ರಿಗಳು ಮುಂದಿನ ತೀರ್ಮಾನ ಕೈಗೊಳ್ಳಲಿದ್ದಾರೆ. ಸಂಬಂಧಪಟ್ಟ ಕೈಗಾರಿಕಾ ಮಂತ್ರಿಗಳು ಚರ್ಚಿಸಿ ತೀರ್ಮಾನಿಸುತ್ತಾರೆ ಅಂತ ಸ್ಪಷ್ಟೀಕರಿಸಿದರು. ದೇವಸ್ಥಾನ ಜಾಸ್ತಿ ಕಟ್ತಾವ್ರೆ, ಭಕ್ತಿ ಜಾಸ್ತಿ ಆಗಿದೆ, ಭಕ್ತಿ ಜಾಸ್ತಿ ಆಗಿದೆ, ಚೆನ್ನಾಗಿ ನಡೀತಾ ಇದೆ. ಮಾರಮ್ಮ ದೇವರು ಒಳ್ಳೆ ಮಳೆ ಬೆಳೆ ಕೊಡಬೇಕು, ಎಲ್ರಿಗೂ ಆದಾಯ ಭಾಗ್ಯ ಕೊಡಲಿ, ಎಲ್ಲರೂ ಸರ್ವಜನ ಸುಖಿನಿಗೂ ಅಂತ ಎಲ್ಲರೂ ಚೆನ್ನಾಗಿರಲಿ. KIADBಗೆ ಸಂಬಂಧಪಟ್ಟಂಗೆ ಈಗಾಗಲೇ 3 ಗ್ರಾಮಗಳನ್ನ ಬಿಟ್ಟಿದ್ದೀವಿ. ಮಿಕ್ಕ ವಿಷಯ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ. ಮಂತ್ರಿಗಳು ಸಂಬಂಧಪಟ್ಟ ಕೈಗಾರಿಕಾ ಮಂತ್ರಿಗಳು ಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ. ಈ ಸಂದರ್ಭದಲ್ಲಿ ಬಯಪ್ಪ ಅಧ್ಯಕ್ಷ ವಿ ಶಾಂತಕುಮಾರ್, ನಿರ್ದೇಶಕ ಪ್ರಸನ್ನಕುಮಾರ್, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ KC ಮಂಜುನಾಥ್, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷ ಜಗನ್ನಾಥ್, ವಿಜಯಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ದಿನ್ನೂರು ವೆಂಕಟೇಶ್ ಇನ್ನಿತರರು ಹಾಜರಿದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಬೆಂಗಳೂರು ನಿರ್ಮಾಣದಲ್ಲಿ ಕೆಂಪೇಗೌಡರ ಸೇವೆ ಅನನ್ಯವಾದದ್ದು. ಅವರ ದೂರದೃಷ್ಟಿ ಆಡಳಿತಗಾರ ಸಹ ಆಗಿದ್ದರು. ಅದರ ಪರಿಣಾಮ ಇಂದು ಬೆಂಗಳೂರು ಅತಿ ಶ್ರೀಮಂತ ನಗರವಾಗಿದೆ. ಕೈಗಾರಿಕೆಗಳ ನಿರ್ಮಾಣ, ಎಲ್ಲ ಸಮುದಾಯದವರಿಗೆ ವ್ಯಾಪಾರ ವಹಿವಾಟು ಇಲ್ಲಿ ಕಾಣಬಹುದು. ಇದರಿಂದ ನಗರಕ್ಕೆ ಹೆಚ್ಚು ತೆರಿಗೆ ಬರಲು ಕಾರಣವಾಗಿದೆ ಎಂದು ಶಾಸಕ ಪುಟ್ಟಸ್ವಾಮಿಗೌಡ ಹೇಳಿದರು.
ನಾಡಪ್ರಭು ಕೆಂಪೇಗೌಡರ 516ನೇ ಜಯಂತಿಯನ್ನು ಗೌರಿಬಿದನೂರು ತಾಲೂಕು ಆಡಳಿತ ವತಿಯಿಂದ ಸರಳವಾಗಿ ಆಚರಣೆ ಮಾಡಲಾಯಿತು. ತಾಲೂಕು ಕಚೇರಿ ಸಭಾಂಗಣದಲ್ಲಿ ನಡೆದ ಕೆಂಪೇಗೌಡ ಆಚರಣೆ ಕಾರ್ಯಕ್ರಮದಲ್ಲಿ ಶಾಸಕ ಕೆಎಚ್ ಪುಟ್ಟಸ್ವಾಮಿ ಗೌಡ ಭಾಗವಹಿಸಿ ಮಾತನಾಡಿ, ಬೆಂಗಳೂರು ನಿರ್ಮಾಣದಲ್ಲಿ ಕೆಂಪೇಗೌಡರ ಸೇವೆ ಅನನ್ಯವಾದದ್ದು. ಅವರ ದೂರದೃಷ್ಟಿಯ ಆಡಳಿತಗಾರ ಸಹ ಆಗಿದ್ದರಿಂದ ಅದರ ಪರಿಣಾಮ ಇಂದು ಬೆಂಗಳೂರು ಅತಿ ಶ್ರೀಮಂತ ನಗರವಾಗಿದೆ. ಕೈಗಾರಿಕೆಗಳ ನಿರ್ಮಾಣ, ಎಲ್ಲ ಸಮುದಾಯದವರಿಗೆ ವ್ಯಾಪಾರ ವಹಿವಾಟು ಇಲ್ಲಿ ಕಾಣಬಹುದು. ಇದರಿಂದ ನಗರಕ್ಕೆ ಹೆಚ್ಚು ತೆರಿಗೆ ಬರಲು ಕಾರಣವಾಗಿದೆ ಎಂದರು. ಅವರ ಇದ್ದಾಗ ಏನಾಯ್ತು ಅಂದ್ಬಿಟ್ಟು ಆಮೇಲೆ ಬಿಡುಗಡೆ ಮಾಡಿದ್ರು ಅಂತ ಇಟ್ಕೊಳ್ಳಿ. ಅಂದ್ರೆ ಒಳ್ಳೆ ಕೆಲಸ ಮಾಡೋರಿಗೆ ಆಪಾದನೆಗಳು ಇದ್ದೇ ಇರ್ತದೆ. ಯಾವತ್ತೂ ಕೂಡ ಅವ್ರನ್ನೂ ಕೂಡ ಬಿಟ್ಟಿದ್ದಿಲ್ಲ. ಇಲ್ಲಿ ಯಾವ್ದು ಅವಂದೇ ಆದಂಥ ಸ್ವಂತ ಭೈರವ ನಾಣ್ಯವನ್ನು ಮುದ್ರಿಸಿದಾನೆ, ಇದು ಅಪರಾಧ, ಇವ್ರಿಗೆ ಹಕ್ಕಿಲ್ಲ ಮುದ್ರಿಸೋಕ್ಕೆ ಅಂತ ಇಲ್ಲದ ಚಾಡಿಗಳನ್ನ ಹೇಳಿ ಇವನು ಬೆಳವಣಿಗೆಯನ್ನು ನೋಡಿ ಆಪಾದನೆ ಮಾಡಿ ಅವ್ರಿಗೂ ಕೂಡ ಕಷ್ಟವನ್ನು ಕೊಟ್ಟರು ಜನ. ಆದರೂ ಕೂಡ ಅವ್ರು ಯಾವುದಕ್ಕೂ ಹಂಜಿದಲೆ ಮತ್ತೆ ಜೈಲಿಂದ ಬಂದು ನಗರವನ್ನು ನಿರ್ಮಾಣ ಮಾಡಿಕೊಂಡು ಇವತ್ತ ಅವರ ಹೆಸರಿನಲ್ಲಿ ಕೋಟ್ಯಾಂತರ ಜನ ತಮ್ಮ ಬದುಕನ್ನು ರೂಪಿಸ್ಕೊಂಡವ್ರೆ. ಅದರಿಂದ ಯಾವುದೇ ಒಂದು ಒಳ್ಳೆಯ ಕೆಲಸಗಳು ಮಾಡುವಾಗ ನಾವು ಸತ್ಯಕ್ಕೆ ಮಾತ್ರ ಯೋಚನೆ ಮಾಡಬೇಕು. ಅಧರ್ಮಕ್ಕೆ ಮಾಡಿದರೆ ಭಯ ಬೀಳಬೇಕು ಹೊರತು ನಾವು ಸತ್ಯ ಮಾರ್ಗದಲ್ಲಿದ್ದಾಗ ಯಾವನ್ ಟೀಕೆ ಮಾಡಲಿ, ಯಾವನ್ ಟಿ ವಿಲಿ ಬರಲಿ, ಯಾವನ್ ಪೇಪರ್ ಬರಲಿ, ನಮ್ಮ ಹಾತ ಬಗ್ಗೆ ನಾವು ಸರಿಯಾಗಿದ್ದೀವಿ ಅಂತ ಗೊತ್ತಾದ ಮೇಲೆ 100 ಜನ 100 ಟೀಕೆ ಮಾಡ್ಕೊಂಡು ನಾವ್ಯಾತ ಕೇರ್ ಮಾಡಬೇಕು. ಮುಖ್ಯ ಭಾಷಣಕಾರರಾಗಿ ಕೆಂಕರೆ ಲಕ್ಷ್ಮೀನರಸಮ್ಮ ಮಾತನಾಡಿ, ಕೆಂಪೇಗೌಡರು 1510ರಲ್ಲಿ ಯಲಹಂಕದಲ್ಲಿ ಕೆಂಪೆ ನಂಜೇಗೌಡರ ಮಗನಾಗಿ ಜನಿಸಿದರು. ಅವರು ಸಹ ತಂದೆ ದಾರಿಯಲ್ಲೇ ನಡೆದು ಆಡಳಿತದಲ್ಲಿ ಹೆಚ್ಚು ಅನುಭವ ಪಡೆದು ಮುಂದೆ ಬೆಂಗಳೂರು ನಿರ್ಮಾಣದಲ್ಲಿ ತಮ್ಮ ಸೇವೆ ಆರಂಭಿಸಿದರು ಎಂದರು. ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಮಹೇಶ್ ಪತ್ರಿ, ನಗರಸಭೆ ಅಧ್ಯಕ್ಷ ಲಕ್ಷ್ಮೀನಾರಾಯಣಪ್ಪ, ಉಪಾಧ್ಯಕ್ಷ ಫರೀದ್, ಮಾಜಿ ಶಾಸಕಿ ಎನ್ ಜ್ಯೋತಿರೆಡ್ಡಿ, ಡಾಕ್ಟರ್ ಆದಿಮೂರ್ತಿ ರೆಡ್ಡಿ, ಇಒ ಹೊನ್ನಯ್ಯ, ಪೌರಾಯುಕ್ತೆ ಡಿಎಂ ಗೀತಾ, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ವಿಜಯರಾಘವ ಮುಂತಾದವರು ಹಾಜರಿದ್ದರು. ಪ್ರದೀಪ್, ಇ ನ್ಯೂಸ್ ಟಿವಿ, ಗೌರಿಬಿದನೂರು. ನಾಡಪ್ರಭು ಕೆಂಪೇಗೌಡರು ನೀರಾವರಿ ಯೋಜನೆ ಸೇರಿದಂತೆ ದೂರದೃಷ್ಟಿ ಯೋಜನೆಗಳನ್ನು ರೂಪಿಸಿ ನಗರ ನಿರ್ಮಾಣದ ಮಾದರಿಯನ್ನು ಸುಮಾರು ವರ್ಷಗಳ ಹಿಂದೆಯೇ ಅನುಷ್ಠಾನಗೊಳಿಸಿದಂತಹ ಮುಂದಾಲೋಚನೆ ಹಾಗೂ ಆಡಳಿತ ತತ್ವಗಳು ಇಂದಿನ ರಾಜಕೀಯ ನಾಯಕರಿಗೆ ಹಾಗೂ ಅಧಿಕಾರಿಗಳಿಗೆ ಮಾದರಿಯಾಗಿದೆ ಎಂದು ಶಾಸಕ ಸುಬ್ಬಾರೆಡ್ಡಿ ತಿಳಿಸಿದರು. ಗುಡಿಬಂಡೆ ಪಟ್ಟಣದ ತಾಲೂಕು ಕಚೇರಿ ಆವರಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ತಾಲೂಕು ಆಡಳಿತ ವತಿಯಿಂದ ಹಮ್ಮಿಕೊಂಡಿದ್ದ ನಾಡಪ್ರಭು ಶ್ರೀ ಕೆಂಪೇಗೌಡರ 516ನೇ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಶಾಸಕ ಸುಬ್ಬಾರೆಡ್ಡಿ ಮಾತನಾಡಿ, ತುಂಬಾ ದೂರದೃಷ್ಟಿಯನ್ನು ಹೊಂದಿರುವಂತಹ ನಾಡಪ್ರಭು ಕೆಂಪೇಗೌಡರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಇಂದು ನಡೆಯಬೇಕಿದೆ. ಬೆಂಗಳೂರನ್ನ ವಿಶ್ವ ಭೂಪಟದಲ್ಲಿ ಗುರುತಿಸಲಾಗುತ್ತಿದೆ. ದೇಶ ಸೇರಿದಂತೆ ವಿದೇಶದ ಜನರು ಸಹ ಬೆಂಗಳೂರನ್ನ ಅವಲಂಬಿಸಿದ್ದಾರೆ. ಕೆಂಪೇಗೌಡರು ಯಾವುದೇ ಜಾತಿ ಧರ್ಮದವರು ಸಹ ಇಲ್ಲಿ ಬಂದು ಸಾಮರಸ್ಯದಿಂದ ವ್ಯಾಪಾರ ಉದ್ದಿಮೆ ಮಾಡುವಂತಹ ವಾತಾವರಣ ನಿರ್ಮಿಸಿದರು. ಮುಂದಿನ ಕೆಂಪೇಗೌಡ ಜಯಂತಿ ಒಳಗೆ ಗುಡಿಬಂಡೆಗೆ ಬರುವ ಮುಖ್ಯ ದ್ವಾರಕ್ಕೆ ಗುಡಿಬಂಡೆ ನಿರ್ಮಾತೃ ಹಾವಳಿ ಬೈರೇಗೌಡರ ಹೆಸರು ಹಾಗೂ ಸೂಕ್ತ ಜಾಗ ಗುರುತಿಸಿ ಪುತ್ಥಳಿ ನಿರ್ಮಾಣ ಮಾಡಲಾಗುವುದು ಎಂದು ಭರವಸೆ ನೀಡಿದರು. ಅಂತ ಎಷ್ಟೋ ಕಾರ್ಯಕ್ರಮಗಳು ಈಗ ಬರೀ ಕೆಂಪೇಗೌಡರೆಲ್ಲ ನಾವು ವೇಮನ ಜಯಂತಿ ಆಚರಿಸಿದಾಗಲೂ ಆತ ಮಾಡುವಂಥ ಮಾತು, ಕೈವಾರ ತಾತನವರು ಅಷ್ಟೇ. ಇಂಥ ಮಹಾನ್ ಭಾವರ ಜಯಂತಿ ನಾವು ಮಾಡ್ತಾ ಇರೋದು ನಿಜವಾಗ್ಲೂ ನಮ್ಮ ಪುಣ್ಯ. ಯಾಕಂದ್ರೆ ಇಂಥ ಜಯಂತಿಗಳು ಮಾಡಲಿಲ್ಲ ಅಂತಿದ್ರೆ ನಮ್ಗೆ ಅವ್ರ ಬಗ್ಗೆ ಪರಿಚಯನೇ ಇರ್ತಾ ಇರಲಿಲ್ಲ. ಯಾರಾದ್ರೂ ಕೆಂಪೇಗೌಡರು ಅಂದ್ರೆ ಅಕಸ್ಮಾತ್ ಬೇರೆಯವ್ರನ್ನ ಯಾರು ಕೆಂಪೇಗೌಡ ಅಂತ ಕೇಳ್ತಾ ಇದ್ರು. ಇಂಥ ಜಯಂತಿಗಳು ಆಚರಿಸೋ ಮುಖಾಂತರ ಅಟ್ಲೀಸ್ಟ್ ನಮ್ಮ ಮಕ್ಕಳಲ್ಲಿ ನಮ್ಮಲ್ಲಿ ಅವ್ರ ಬಗ್ಗೆ ಗೌರವ, ಭಕ್ತಿ, ಭಾವ ಉಂಟಾಗುತ್ತೆ ಅಂತ ನನ್ನ ಅಭಿಪ್ರಾಯ. ಖಂಡಿತವಾಗ್ಲೂ ನಾನು ನಮ್ಮ BO ಅವರು ಇಲ್ಲೇ ಇದ್ದಾರೆ, ಬೇರೆ ಎಲ್ಲೇ ಏನೇ ಮಾಡಲಿ ನನ್ನ ಕೆಲಸದಲ್ಲಿ ಯಾವುದೇ ಇಂಥ ಜಯಂತಿ ಬಂದಾಗ ಈ ಸಲ BOಗಳು DDPಗಳನ್ನು ಒಂದು ಸಭೆ ಸೇರಿಸಿ ಪ್ರತಿಯೊಂದು ಜಯಂತಿ ದಿವಸ ಅಟ್ಲೀಸ್ಟ್ ½ ಆ ಮಹಾತ್ಮರ ಬಗ್ಗೆ ಒಂದು ಕಿರುಪಡ್ತೀವಿ. ಎಲ್ಲ ಮಕ್ಕಳನ್ನ ಫಸ್ಟ್ ಸ್ಕೂಲ್ ಬೆಲ್ ಆದ ತಕ್ಷಣ ಒಂದು ಕಡೆ ಸೇರಿಸಿ ಈ ಮಹಾನ್ ಭಾವರ ಕಿರುಪರಿಚಯ ಮಾಡಿ ಅವ್ರು ಮಾಡೋಂಥ ಮಹತ್ವ ಕಾರ್ಯಗಳ ಬಗ್ಗೆ ಒಂದು ಅರ್ಧ ಗಂಟೆ ನಮ್ಮ ಮಕ್ಕಳಿಗೆ ಹೇಳಿದಾಗ. ಮುಖ್ಯ ಭಾಷಣಕಾರರಾಗಿ ನ್ಯೂ ವಿಜನ್ ಶಾಲೆಯ ಮುಖ್ಯ ಶಿಕ್ಷಕಿ ಡಿಎಲ್ ಪರಿಮಳ ಮಾತನಾಡಿ, ಕೆಂಪೇಗೌಡರು ತಮ್ಮ ಕಾಲದಲ್ಲಿ ಅಭಿವೃದ್ಧಿಯಲ್ಲಿ ಸಾಧನೆಗಳ ಶಿಖರವನ್ನೇ ನಿರ್ಮಿಸಿದ್ದು, ಅವರ ಹಾದಿಯನ್ನು ನಾವು ಅನುಕರಣೆ ಮಾಡಬೇಕಿದೆ. ಬೆಂಗಳೂರು ನಿರ್ಮಿಸುವಾಗಲೇ ದೂರದೃಷ್ಟಿಯನ್ನು ಇರಿಸಿದ್ದಾರೆ ಎಂದರು.
ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಸಿಗ್ಬತುಲ್ಲಾ, ತಾಲೂಕು ಪಂಚಾಯಿತಿ ಇಒ ನಾಗಮಣಿ, ಬಿಇಒ ಕೃಷ್ಣಕುಮಾರಿ, ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ವಿಕಾಸ್, ಉಪಾಧ್ಯಕ್ಷ ಗಂಗರಾಜು, ಸರ್ಕಾರಿ ನೌಕರರ ಸಂಘದ ಕೆವಿ ನಾರಾಯಣಸ್ವಾಮಿ, ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಬಿ ಮಂಜುನಾಥ, ಕೃಷಿ ಇಲಾಖೆಯ ಕೇಶವರೆಡ್ಡಿ ಇನ್ನಿತರರು ಮುಖಂಡರು ಹಾಜರಿದ್ದರು. ಮಂಜುನಾಥ್, ಬಿಇ ನ್ಯೂಸ್ ಟಿವಿ, ಗುಡಿಬಂಡೆ. 500 ವರ್ಷಗಳ ಹಿಂದೆಯೇ ಆಡಳಿತ ಹೇಗಿರಬೇಕು? ಕುಲ ಕಸುಬುಗಳ ಉತ್ತೇಜಿಸಲು ಏನು ಮಾಡಬೇಕು? ಜನರು ಬದುಕನ್ನು ಕಟ್ಟಿಕೊಳ್ಳಲು ಅಗತ್ಯವಾದ ಕೆರೆ, ಕುಂಟೆ, ಕಟ್ಟೆಗಳನ್ನು ಕಟ್ಟಿ ತೋರಿಸಿದ ದೂರದೃಷ್ಟಿಯ ನಾಯಕ, ಜನಪರ ಆಡಳಿತಗಾರ ಕೆಂಪೇಗೌಡರ ಹೆಸರು ಮತ್ತು ಸಾಧನೆ ಈ ಭೂಮಿ ಇರುವ ತನಕ ಮಾಸದು ಎಂದು ಕೆಪಿಸಿಸಿ ಸಂಯೋಜಕ ಬಿವಿ ರಾಜೀವ್ ಗೌಡ ತಿಳಿಸಿದರು. ಶಿಡ್ಲಘಟ್ಟ ನಗರದ ಕಾಂಗ್ರೆಸ್ ಭವನದಲ್ಲಿ ಬೆಂಗಳೂರು ನಿರ್ಮಾತೃ ನಾಡಪ್ರಭು ಶ್ರೀ ಕೆಂಪೇಗೌಡರ 516ನೇ ಜನ್ಮ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕೆಪಿಸಿಸಿ ಸಂಯೋಜಕ ಶಿಡ್ಲಘಟ್ಟದ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೆಂಪೇಗೌಡರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪ ನಮನ ಸಲ್ಲಿಸಲಾಯಿತು. ನಂತರ ಮಾತನಾಡಿ, ಕೃಷಿ ಈ ದೇಶದ ಜೀವಾಳ, ಕೆರೆ, ಕುಂಟೆ, ಕಟ್ಟೆಗಳು ಕೃಷಿಯ ಜೀವಾಳ ಎಂಬುದನ್ನು ಅರಿತಿದ್ದ ಕೆಂಪೇಗೌಡರು ಆಗಿನ ಕಾಲದಲ್ಲೇ ಬೆಂಗಳೂರು ಹಾಗೂ ಸುತ್ತಮುತ್ತಲ 100 ಕೆರೆಗಳನ್ನು ನಿರ್ಮಿಸಿದ ಮಹನೀಯರು. ಬೆಂಗಳೂರು ಇರುವ ತನಕ ಕೆಂಪೇಗೌಡರ ಹೆಸರು ಅಜರಾಮರವಾಗಲಿದ್ದು, ಇಂದಿನ ಯುವಕರು ಕೆಂಪೇಗೌಡರ ದೂರದೃಷ್ಟಿ, ನಾಯಕತ್ವ, ಆಡಳಿತ, ಸಮಾನತೆಗೆ ಅವರು ಕೊಟ್ಟ ಆದ್ಯತೆಯನ್ನು ತಮ್ಮ ಬದುಕಿನಲ್ಲೂ ಅಳವಡಿಸಿಕೊಳ್ಳಬೇಕು ಎಂದು ಮನವಿ ಮಾಡಿದರು. ಕಾರ್ಯಕ್ರಮದಲ್ಲಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಡಾಲ್ಫಿನ್ ಸ್ಕೂಲ್ ನಾಗರಾಜ್, ನಗರಸಭೆ ಸದಸ್ಯ ಅಕ್ಸರ್ ಪಾಷಾ, ಸಮೀವುಲ್ಲಾ, ಯುವ ಕಾಂಗ್ರೆಸ್ ಜಿಲ್ಲಾ ಉಪಾಧ್ಯಕ್ಷ ಶ್ರೀನಾಥ್, ಡಿಶ್ ಆಫೀಸ್, ಕುರುಬರ ಸಂಘದ ಎಂ ರಾಮಾಂಜಿನಪ್ಪ ಇನ್ನಿತರರು ಹಾಜರಿದ್ದರು. ವೀರಾಪುರ ಮಂಜುನಾಥ್, ಇ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಶಿಡ್ಲಘಟ್ಟ ತಾಲೂಕಿನ ದೇವರಮಳ್ಳೂರು ಗ್ರಾಮ ಪಂಚಾಯಿತಿಯ ವೀರಾಪುರ ಗ್ರಾಮದ ಗವಿಗುಟ್ಟ ಶ್ರೀ ಗಂಗಾಧರೇಶ್ವರ ಸ್ವಾಮಿಯ ದೇವಾಲಯ ಆವರಣದಲ್ಲಿನ ಸಮುದಾಯ ಭವನದಲ್ಲಿ ಕೈಗೊಳ್ಳುವ ಮೂಲ ಸೌಕರ್ಯ ಹಾಗೂ ಅಭಿವೃದ್ಧಿ ಕಾರ್ಯಗಳಿಗೆ ಭೂಮಿ ಪೂಜೆಯನ್ನ ನೆರವೇರಿಸಲಾಯಿತು. ಶಿಡ್ಲಘಟ್ಟ ತಾಲೂಕು ವೀರಾಪುರ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯರ ಅನುದಾನ ಹಾಗೂ ಗ್ರಾಮಸ್ಥರ ನೆರವಿನಿಂದ ಗ್ರಾಮದ ಗವಿಗುಟ್ಟ ಗಂಗಾಧರೇಶ್ವರ ಸ್ವಾಮಿ ಸಮುದಾಯ ಭವನದಲ್ಲಿ ಭಕ್ತರಿಗೆ ಮೂಲ ಸೌಕರ್ಯಗಳನ್ನು ಕಲ್ಪಿಸಲು ಗ್ರಾಮಸ್ಥರು ಮುಂದಾಗಿದ್ದಾರೆ. ಗ್ರಾಮದ ಹಿರಿಯರಾದ ಸುಬ್ಬರಾಯಪ್ಪ ಅವರು ಪೂಜೆ ಸಲ್ಲಿಸಿ ಭೂಮಿ ಪೂಜೆಯನ್ನು ನೆರವೇರಿಸಿ ಯಾವುದೇ ವಿಘ್ನವಿಲ್ಲದೆ ಅಭಿವೃದ್ಧಿ ಕಾರ್ಯ ನಡೆಯಲಿ ಎಂದು ಹಾರೈಸಿದರು. ಗವಿಗುಟ್ಟ ಗಂಗಾಧರೇಶ್ವರ ಸ್ವಾಮಿ ದೇವಾಲಯಕ್ಕೆ ವರ್ಷಗಳ ಇತಿಹಾಸವಿದೆ. ಇಲ್ಲಿ ಈಗಾಗಲೇ ವಾಯುವಿಹಾರಿಗಳಿಗೆ ಅನುಕೂಲ ಆಗುವಂತಹ ಪಾದಾಚಾರಿ ಮಾರ್ಗ ನಿರ್ಮಿಸಿದೆ. ಬದುಗಳಲ್ಲಿ ಸಸಿಗಳನ್ನು ನೆಡಲಾಗಿದೆ. ಗ್ರಾಮಸ್ಥರೆಲ್ಲರೂ ಸೇರಿ ಈ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದು, ಇನ್ನು ಮುಂದೆಯೂ ಎಲ್ಲರೂ ಪಕ್ಷಾತೀತವಾಗಿ ಗ್ರಾಮದ ಅಭಿವೃದ್ಧಿಗೆ ಶ್ರಮಿಸಬೇಕೆಂದು ಗ್ರಾಮ ಪಂಚಾಯಿತಿ ಸದಸ್ಯ ಡಿ ವೆಂಕಟೇಶ್ ಮನವಿ ಮಾಡಿದರು. ಈ ವೇಳೆ ದೇವರಮಳ್ಳೂರು ಗ್ರಾಮ ಪಂಚಾಯಿತಿ ಪಿಡಿಒ ಸುಧಾಮಣಿ, ಮುಖಂಡರಾದ ಬಿ ಮುನಿರೆಡ್ಡಿ, ರೈತ ಸಂಘದ ಮುನಿನಂಜಪ್ಪ, ದೇವಪ್ಪ, ವಿನಾಯಕ ಸ್ವಾಮಿ, ಅಭಿವೃದ್ಧಿ ಟ್ರಸ್ಟ್ನ ಸಿ ರಾಮು, ವಿಆರ್ ಗಣೇಶ್, ಗುತ್ತಿಗೆದಾರ ಬಿಎ ಲಕ್ಷ್ಮೀಪತಿ, ಇ ಸುಬ್ರಹ್ಮಣಿ ಇನ್ನಿತರರು ಹಾಜರಿದ್ದರು. ವೀರಾಪುರ ಮಂಜುನಾಥ್, ಇ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಹಾಗೂ ಹೊಸ ಎಲೆಕ್ಟ್ರಿಕ್ ವೀಡು ಸ್ಕೂಟರ್ಗಳ ಮಾರಾಟ ಮತ್ತು ಸರ್ವಿಸ್ ಚಿಕ್ಕಬಳ್ಳಾಪುರ ಮತ್ತು ಶಿಡ್ಲಘಟ್ಟದ ಮಂಜುನಾಥ ಶೋರೂಮ್ನಲ್ಲಿ ಲಭ್ಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪೆಟ್ರೋಲ್ ಹಾಗೂ ಎಲೆಕ್ಟ್ರಿಕ್ ಹೀರೋ ದ್ವಿಚಕ್ರ ವಾಹನಗಳ ಅಧಿಕೃತ ಮಾರಾಟಗಾರರು ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಮಂಜುನಾಥ ಹೀರೋ ಶೋರೂಮ್ಗಳು ಹಲವು ವೈಶಿಷ್ಟ್ಯತೆಗಳೊಂದಿಗೆ ಕೂಡಿವೆ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ ಮತ್ತು ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಹತ್ತಿರ, ಶಿಡ್ಲಘಟ್ಟ. ಇಂದೇ ಭೇಟಿ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಓಡ್ಪಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ. మా కసుచ్ ఎక్కువ సపన డాక్టర్ జావ్ కామును. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ ನೀಟ್ ಅಕಾಡೆಮಿ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ. ಮಕ್ಕಳ ಉನ್ನತ ವ್ಯಾಸಕ್ಕೋ, ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾ ಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ನು ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ.
ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ನಾಡಪ್ರಭು ಕೆಂಪೇಗೌಡರ 516ನೇ ಜಯಂತ್ಯೋತ್ಸವದ ಅಂಗವಾಗಿ ಪ್ರತಿ ಊರು ವಾರ್ಡಿನಲ್ಲಿಯೂ ಇಂದು ವಿಶೇಷ ಕಾರ್ಯಕ್ರಮಗಳ ಮೂಲಕ ಹಬ್ಬದ ಮಾದರಿ ಸಂಭ್ರಮಾಚರಣೆ ನಡೆಸಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕು ಶ್ರೀರಾಂಪುರ ಗ್ರಾಮದ ಶ್ರೀರಾಮ ದೇವಾಲಯದಲ್ಲಿಯೂ ಕೆಂಪೇಗೌಡ ಜಯಂತಿ ಅಂಗವಾಗಿ ಅರ್ಚನೆ ಮತ್ತು ಅಭಿಷೇಕ ಪೂಜೆ ಸಲ್ಲಿಸಲಾಗಿದ್ದು, ಗ್ರಾಮದಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದರು. ಸಂಜೆಗೆ ಶಾಲಾ ಮಕ್ಕಳು ಹಾಗೂ ಯುವಕರಿಂದ ನೃತ್ಯ ಹಾಗೂ ಸಂಗೀತ ಕಾರ್ಯಕ್ರಮಗಳು ನಡೆದವು. ಶ್ರೀರಾಂಪುರ ಒಕ್ಕಲಿಗರ ಬಳಗದಿಂದ ಹಿರಿಯರಾದ ಮುನಿ ವೆಂಕಟರಾಯಪ್ಪ, ಮುನಿ ಬಚ್ಚಪ್ಪ, ಶಶಿಕುಮಾರ್, ಬಾಬು, ಕಾರ್ತಿಕ್, ಗೌತಮ್ ನಾಯಕತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕೆಂಪೇಗೌಡರ ಭಾವಚಿತ್ರಕ್ಕೆ ವಿಶೇಷ ಹೂವಿನ ಅಲಂಕಾರ ಮಾಡಿಸಲಾಗಿತ್ತು. ಪಟಾಕಿ ಸಿಡಿಸಿ ಸಿಹಿ ಹಂಚಿ ಗ್ರಾಮದ ಎಲ್ಲರಿಗೂ ಅನ್ನ ಸಂತರ್ಪಣೆ ಮಾಡಿದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಮುದಾಯದ ಮುಖಂಡರ ಸಮನ್ವಯ ಕೊರತೆ. ಚಿಕ್ಕಬಳ್ಳಾಪುರದಲ್ಲಿ ಅದ್ದೂರಿಯಾಗಿ ನಡೆಯಬೇಕಿದ್ದ ಕೆಂಪೇಗೌಡರ ಜಯಂತಿ ಮೆರವಣಿಗೆಯಲ್ಲಿ ಜನರಿಲ್ಲದೆ, ಪಲ್ಲಕ್ಕಿಗಳ ವೈಭವವಿಲ್ಲದೆ ನೀರಸ. ಕೋಲಾರದಲ್ಲಿ ಅದ್ದೂರಿ ಕೆಂಪೇಗೌಡರ 516ನೇ ಜಯಂತ್ಯೋತ್ಸವ. ಕಳೆ ಕಟ್ಟಿದ ಪಲ್ಲಕ್ಕಿಗಳ ಉತ್ಸವ. ತಮಟೆಯ ಸದ್ದಿಗೆ ಕುಣಿದು ಕುಪ್ಪಳಿಸಿದ ಮುಖಂಡರು. ವರವಣಿಯಲ್ಲಿ ನಮ್ಮೂರಿಗೆ ನಮ್ಮ ಶಾಸಕ ಕಾರ್ಯಕ್ರಮ. ಮನೆ ಮನೆಗೂ ಭೇಟಿ ನೀಡಿ ಕಾಲೋನಿ ಸಮಸ್ಯೆಗಳನ್ನು ಆಲಿಸಿದ ಶಾಸಕ ಪ್ರದೀಪ್ ಈಶ್ವರ್. ಮಹನೀಯರ ಜಯಂತಿಗಳನ್ನ ವೈಭವೀಕರಣ ಮಾಡುವ ಬದಲು ವಿಚಾರಗಳನ್ನ ವೈಭವೀಕರಿಸಿ, ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ. ದಿನನಿತ್ಯದ ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗೆ ತಪ್ಪದೇ ವೀಕ್ಷಿಸಿ ಈ ನ್ಯೂಸ್ ಟಿವಿ.